ಖಂಡಿತವಾಗ್ಲು ಈವರೆಗೆ ತಮ್ಮ ರಾಜಕೀಯ ಜೀವನವನ್ನ ಯಡಿಯೂರಪ್ಪನವ್ರು ಆಗಿರ್ಬೋದು ಎಲ್ಲಾ ಹಲವು ಜೀವನವನ್ನ ಹೇಳ್ಕೊಂಡಿದ್ರಿ. ಕಾಂಗ್ರೆಸ್ಗೂ ಬಂದಿದ್ದೀರಿ ಸರಿ. 4 ಗೋಡೆ ಮಧ್ಯೆ ನಿಮ್ದೊಂದು ಮಾತುಗಳನ್ನ ಇಟ್ಟಿದ್ದೀರಿ. ಕೆಲವೊಂದು ವಿಚಾರವನ್ನ ಹೇಳಿದಿರಿ ಅಂತಿದ್ರಿ. ಬಿ.ಎಸ್. ಸಿಂಧೂರ್ ಅವರಿಗೆ ಜಮಖಂಡಿ ಮತಕ್ಷೇತ್ರದ ಎಂ.ಎಲ್.ಎ ಟಿಕೆಟ್ ಸಿಗುತ್ತಾ ಅಂತ ಸರ್? ಇವತ್ತು ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಗ್ತತಿ ಇಲ್ಲ ಅನ್ನೋಂಥದ್ರ ಬಗ್ಗೆ ನಾವು ಅದರ ಆಗಿರ್ತಕ್ಕಂಥ ಚರ್ಚೆ ಏನು ಮತ್ತೊಂದು ಏನ್ರಿ ಯಾಕಂದಾಗ 4 ಗೋಡೆಗಳ ಮಧ್ಯದಲ್ಲಿ ಇರುವಂತಹದ್ದು ಬಹಳ ಕೆಟ್ಕಲ್ಲಾಗಿರ್ತಕ್ಕಂಥ ಪ್ರಶ್ನೆ ಇದು. ಅದು ಆ ಸನ್ನಿವೇಶದಲ್ಲಿ ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ವಿಚಾರ. ಇವತ್ತು ಆನಂದ ನ್ಯಾಮಗೌಡರು ಕೂಡ ಬಹಳಷ್ಟು ಈ ಕ್ಷೇತ್ರದಲ್ಲಿ ಯುವಕರು, ಬಹಳಷ್ಟು ಹೋರಾಟಗಾರರು, ಪ್ರಯತ್ನವಾದಿಗಳು ಮತ್ತು ಅವರ ಮನೆತನದ ಹಿನ್ನೆಲೆಯಿಂದ ಅವರು ಕೂಡ ಒಂದು ರೈತರ ಪರವಾಗಿ ಧ್ವನಿಯನ್ನು ಎತ್ಕೊಂಡು ಬಂದಿರತಕ್ಕಂಥವ್ರು. ಅವರು ಕೂಡ ಇವತ್ತು ಬಹಳಷ್ಟು ಜನಾನುರಾಗಿ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಅವರ ಇದನ್ನು ಕೂಡ ಜನರ ಸ್ಪಂದನೆಯೂ ಕೂಡ ಒಳ್ಳೆ ಚೆನ್ನಾಗಿದೆ. ಯಾವುದೇ ರೀತಿ ಜನರಿಗೆ ಅವರಿಗೆ ತೊಂದರೆ ಕೊಡಲಾರ್ದಂಗೆ ನಡ್ಕೊಂಡು ಹೊಂಟಿದ್ದಾರೆ. ಬಟ್ ನಾನೇ ಶಾಸಕನ ಆಗ್ಬೇಕು ಅಂತಕ್ಕಂಥ ವಿಚಾರ ನಮ್ದೇನಿಲ್ಲ. ಹೈಕಮಾಂಡ್ ನಿರ್ಣಯ ತಗೊಂಡ್ರ ನಂತರ ಮುಂದಿನ ವಿಚಾರ ಅದು ಬೇರೆ ಕಡೆ ಇರಲಿ. ಬಟ್ ಇವತ್ತು ಆನಂದ ನ್ಯಾಮಗೌಡರು ಕೂಡ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆನಂದ ನ್ಯಾಮಗೌಡರಿಗೆ ಒಂದು ಅವಕಾಶ ಸಿಕ್ಕರು ಕೂಡ ನಾವು ಅವರು ಸ್ವಲ್ಪ ಮತಗಳ ಅಂತಂದು ಸೋತಾರ. ಕಳೆದ ಬಾರಿ ಖಂಡಿತ ಸ್ವಲ್ಪ ಮತಗಳ ಅಂತಂದು ಸೋತಿದ್ದಾರೆ. ಬಟ್ ಆವತ್ತಿನ ಸನ್ನಿವೇಶಕ್ಕೆ ತಕ್ಕಂಗ ಇಡೀ ಮತಕ್ಷೇತ್ರದ ಜನ ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲಾರು ಸೇರಿ ನಿರ್ಣಯ ತಗೋತಾರ. ಅಂತಿಮ ನಿರ್ಣಯ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಯಾರೋ ರಾಜಕೀಯ ಸನ್ಯಾಸಿಗಳಂತೂ ಯಾರು ಅಲ್ಲ. ಬಟ್ ಆಸೆ ಜೊತೆಗೆ ದುರಾಸೆ ಅಂತೂ ಇಲ್ವೇ ಇಲ್ಲ. ಆಸೆ ಇದೆ, ಅದ್ರ ದುರಾಸೆ ಇಲ್ಲ. ದುರಾಸೆ ಇಲ್ಲ, ಖಂಡಿತವಾಗಿನೂ ದುರಾಸೆ ಇಲ್ಲ. ನೀವ್ ಇನ್ನೊಂದ್ ಮಾತು ಕೇಳಿದ್ರಿ ನಾನು, ಇದೇ ನಾನು ಅಷ್ಟಕ್ಕೆ ಅರ್ಧಕ್ ಬಿಟ್ಟೆ. ಪಕ್ಷ ಇನ್ನೊಂದು ತೊರೆದುಕೊಂಡು ಎಲ್ಲಿ ಹೋಗ್ಬೋದು ಅಂತ ನೀವು ಕೇಳಿದ್ರಿ. ನಾನು ನನ್ನ ಜೀವನದ ಕೊನೆ ಹೆಸರು ಇರುವವರೆಗಿನೂ ಕಾಂಗ್ರೆಸ್ ಪಕ್ಷದಲ್ಲಿ. ಒಂದ್ ವೇಳೆ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಏನಾದ್ರು ಬೇಜಾರಾದ್ರೆ ಅಥವಾ ನನಗೂ ಕೂಡ ವಯಸ್ಸು 66 ಆಗಿರೋದ್ರಿಂದ ರಾಜಕೀಯನ ನಿವೃತ್ತಿ ಹೊಂದುವಂತ ಒಂದು ಆಲೋಚನೆ ಏನಾದ್ರು ಮಾಡಿದ್ದಾತ್ಪ ಅಂತಂದ್ರೆ ಖಂಡಿತವಾಗಿನೂ ಕೂಡ ರಾಜಕೀಯದ ನಿವೃತ್ತಿ ಹೊಂದಕರೆ ವಿನಃ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಬೇಕಾದಲ್ಲ ಹೇಳ್ತೀನಿ, ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಬಹಳ ಬೇಜಾರು ಅನಿಸ್ತಪ್ಪ ಅಂತಂದ್ರ ಅಥವಾ ಇನ್ನ ಉಳಿದಿರ್ತಕ್ಕಂಥ ಆಯುಷ್ಯ, ಮಕ್ಕಳು ಮೊಮ್ಮಕ್ಕಳು, ಮನೆ ಪ್ರಪಂಚದ ಕಡೆ ಒಂದಿಷ್ಟು ನಮ್ ಗಮನ ಕೊಟ್ಕೊಂಡು ಹೋಗ್ಬೇಕು ಬರ್ತಕ್ಕಂಥ ಆಲೋಚನೆ ಬಂದಾಗ ರಾಜಕೀಯ ನಿವೃತ್ತಿ ತೋತನೆ ವಿನಃ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಅಲ್ಲ ಬೇಜಾರ ಆಗುತ್ತೆ ಅಂತೀರಿ ಸರ್? ಅಲ್ಲ ಬೇಜಾರ ನೋಡಿ, ಆಸೆ ನಾ ಹೇಳಿದ್ನಲ್ಲ, ಆಸೆ ಸ್ವಾಭಾವಿಕ, ದುರಾಸೆ ಇರಬಾರ್ದು ಅಷ್ಟೇ. ಆಸೆ ಇದೆ, ನನಗೆ ಏನಾದ್ರು ಒಂದು ಕೊಟ್ಟು ಭರವಸೆ ಈಡೇರಿಸ್ತಾರೆ ಅಂತಕ್ಕಂಥ ಆಸೆ ಇದೆ, ಇಲ್ಲತ್ತೇನಿಲ್ಲ. ಬಟ್ ದುರಾಸೆ ಇಲ್ಲ. ಕೊಡ್ಲಿರ್ ಪಾತ್ಯಕ್ಷಂದ್ರ ನಾವು ಮತ್ತೊಂದು ಪಕ್ಷಕ್ಕೆ ಹೋಗುದು ಅಥವಾ ನಾನು ಒಳಗಿದ್ದುಕೊಂಡು ಇನ್ನೊಬ್ರಿಗೆ ಯಾರಿಗಾರು ಮತ ಹಾಕೋದು ಅಥವಾ ಒಳಗಿನ ಮುಸ್ಕಿನ ಗುದ್ದಾಟ, ಇಂಥವು ನನಗೆ ಜಾಯಮನ್ ನನ್ನ ರಾಜಕೀಯ ಜೀವನದಲ್ಲಿ ನಾನು ಮಾಡಿಲ್ಲ. ಅದನ್ನು ಆಗೋದಿಲ್ಲ, ಸಾಧ್ಯ ಇಲ್ಲ. ಎಲ್ಲಿ ಇರ್ತೀನೋ ಅಲ್ಲಿ ನಿಷ್ಠುರತೆಯಿಂದನೇ ಪಕ್ಷದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಬ್ಬ ರೈತ ಪರ ಹೋರಾಟಗಾರ. ಸರ್ ಈಗ ನಾವು ಜಮಖಂಡಿ ರಾಜಕಾರಣದ ಬಗ್ಗೆ ಮಾತಾಡಿದಾಗ ಈ ಹಿಂದೆ ಗುಳಗುಂಟಿ ಎಂ.ಎಲ್.ಎ ಅವರು ಎಂ.ಎಲ್.ಎ ಆಗಿದ್ದಾರೆ ಸರ್. ಈಗ ಕಾಂಗ್ರೆಸ್ ಖಂಡಿತ ಬಂದೇ ಬರುತ್ತೆ, ನ್ಯಾಮಗೌಡರು ಎಂ.ಎಲ್.ಎ ಆಗೇ ಆಗ್ತಾರೆ, ಆನಂದ್ ನ್ಯಾಮಗೌಡರು ಅವರು ಅಂತ ಎಲ್ಲೋ ಬಂದ್ಬಿಟ್ಟು ಸುಶೀಲ್ ಕುಮಾರ್ ಬೆಳಗಲಿ ಅವರಿಂದ ಏನಾದ್ರು ಹಿನ್ನಡೆ ಆಗುವ ಸಾಧ್ಯತೆ ಆಯ್ತಾ ಅಂತ ಹೇಳಿ ಸರ್? ಅದಕ್ಕ ನಾನು ಉದಾಹರಣೆ ಕೊಟ್ಟು ಹೇಳ್ಬೇಕಂತಂದ್ರೆ, ಸುಶೀಲ್ ಕುಮಾರ್ ಬೆಳಗಲಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ಮತ 5,000 ಮ್ಯಾಲ್ ಚಿಲ್ಲರೆ. ಓಕೆನಾ? ಅಲ್ಲೇ ಅದ್ರ ಪೈಕಿ ಸಾವಳಗಿಯಲ್ಲಿ ಅವರಿಗೆ ಬಿದ್ದಿರ್ತಕ್ಕಂಥ ಮತ ಸುಮಾರು 900 ಮ್ಯಾಲ್ ಚಿಲ್ಲರೆ. 900 ಮ್ಯಾಲ್ ಚಿಲ್ಲರೆ, 900 ಸಮಥಿಂಗ್ 900 ಸಮಥಿಂಗ್. ನಂತರ ಮುಂದೆ ಅವರು ಪಾರ್ಲಿಮೆಂಟ್ ಚುನಾವಣೆ ಒಳಗನ ಕಾಂಗ್ರೆಸ್ ಪಕ್ಷ ಪರವಾಗಿ ಮಾಡಿದ್ರು, ಬ್ಯಾಟಿಂಗ್ ಮಾಡಿದ್ರು. ಅವರು ಪಕ್ಷೇತರ ನಿಂತಾಗ ಕಾಂಗ್ರೆಸ್ ಪಕ್ಷಕ್ಕೆ 170 ಮತ ಭಾರತೀಯ ಜನತಾ ಪಾರ್ಟಿ ಹೆಚ್ಚಾಗಿತ್ತು. ಬರೀ ಕೇವಲ ಎಷ್ಟು? 170 ಮತ ಹೆಚ್ಚಾಗಿತ್ತು. ಅದೇ ಸುಶೀಲ್ ಕುಮಾರ್ ಬೆಳಗಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ
ಅವ್ರು 900 ಸಮಥಿಂಗ್ ಮತ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದ್ದೇ ಆಗಿದ್ರೆ ಸುಮಾರು 600-700 ಜಾಸ್ತಿ ಓಟ್ ಜಾಸ್ತಿ ಕಾಂಗ್ರೆಸ್ ಬೀಳ್ಬೋದಾಗಿತ್ತಲ್ಲ ಸಾವಳಿಗೆಯಲ್ಲಿ. ಯಾಕೆ ಬೀಳಿಲ್ಲ? 700 ಸಮಥಿಂಗ್ ಬಿಜೆಪಿನೇ ಜಾಸ್ತಿ ಆಯ್ತು. ಎಲ್ಲಿ ಹೋದ್ರು ಓಟವು? ಅವ್ರು ಮಾಡಿಲ್ಲ ಅಂತ ನಾನು ಹೇಳಕ್ ಹೋಗುದಿಲ್ಲ, ಅಥವಾ ಅವರಿಂದ ಬಿದ್ರು ಅಥವಾ ಅವರಿಂದ ಗೆದ್ರು ಅಂತ ನಾನು ಹೇಳಕ್ ಹೋಗುದಿಲ್ಲ. ಆದ್ರ ಇರ್ತಕ್ಕಂತ ನೈಜ ಘಟನೆ ನಿಮ್ಮ ಮುಂದಿಟ್ಟು. ನೈಜ ಘಟನೆ ಅಲ್ಲೇ ಸಾವಳಿಗೆ ಒಳಗನ ಅವ್ರು ತಗೊಂಡಿರ್ತಕ್ಕಂಥ 900 ಸಮಥಿಂಗ್ ಮತ ಅದೇ ಕಾಂಗ್ರೆಸ್ ಬಂದಿದ್ದು ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಆಗಬಹುದಾಯ್ತಲ್ಲ ಸಾವಳಿಗೆ ಒಳಗ. ಕಡಿಮೆ ಆಗ್ಬಿತ್ತು 700 ಗಟ್ಲೆ 700-800 ಯಾಕೆ ಲಾಸ್ ಆಯ್ತು? ಇಲ್ಲಿ ಹೋದ ಮತ ಅವ್ರ ಅವಾಗ ಯಾರು ಓಟ್ ತಗೊಂಡಾರೋ ಯಾರು ಓಟ್ ಬಿಟ್ಟು ತಗೊಂಡ್ರೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ಅಷ್ಟೇ. ಯಾರಿನ ಸೋತಾರ ಯಾರಿನ ಬಿಟ್ಟಾರೋ ನಾನು ಹೇಳಕ್ ಹೋಗೋದಿಲ್ಲ. ಅಲ್ಲ, ಎಲ್ಲ ಒಂದ್ ಕಡೆ ಸರ್, ಈಗ MP ಎಲೆಕ್ಷನ್ ಅಲ್ಲಿ ಜಾತಿ ರಾಜಕಾರಣಿ ಆಯ್ತು. ಸಂಯುಕ್ತ ಪಾಟೀಲ್ ಖಂಡಿತವಾಗ್ಲೂ ಕಾಂಗ್ರೆಸ್ ಅಲ್ಲಿ ಬರ್ತಾ ಇದ್ರು, ನ್ಯಾಮಗೌಡರು ಅಲ್ಲಿ ಸಪೋರ್ಟ್ ಮಾಡ್ರು ಅನ್ನೋ ಕೂಗುಗಳ ಹೆಚ್ಚು ನೇರ ವಾದ ಮಾಡಿರುವಂತ ಸುಶೀಲ್ ಕುಮಾರ್ ಬೆಳಗಲಿ ಅವರು. ನಾನು ಕಂಡಂಕ ಆನಂದ ನ್ಯಾಮಗೌಡರು ಪಕ್ಷದ ಪರವಾಗಿ ಬಹಳ ಸ್ಪಷ್ಟವಾಗಿ ಚುನಾವಣೆ ಪ್ರಚಾರದಲ್ಲಿ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ. ಇದಕ್ಕ ಉದಾಹರಣೆ ಅನ್ನುವ ಹಾಗೆ ಈಗ ಗಾಣಿಗ ಜಾತಿ ರಾಜಕಾರಣ ಆಯ್ತು ಅಂತಂದ್ರೆ, ಹಂಗಿದ್ರೆ ಕಂಕನೋಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಹೆಚ್ಚಾಗಬೇಕಾಗಿತ್ತು. ಕಡ್ಕೋಳ್ ಗ್ರಾಮದಲ್ಲಿನೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾಸ್ತಿ ಆಗ್ಬೇಕಾಗಿತ್ತು. ಕೌಟಿ ಗ್ರಾಮದಲ್ಲಿ ಹುಟ್ಟು ಗಾಣಿಗರ ಸಮಾಜದವರು, ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಜಾಸ್ತಿ ಆಗಬಹುದಾಗಿತ್ತು. ಆಮೇಲೆ ತೊದಲ್ಬಾಗಿಯಲ್ಲಿನೂ ಕೂಡ ಗಾಣಿಗ ಸಮಾಜದವರು, ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಜಾಸ್ತಿ ಆಗಬಹುದಾಗಿತ್ತು. ಮತ್ತ ಈ ಗಾಣಿಗ ಸಮಾಜದವ್ರು ಇರ್ತಕ್ಕಂಥ ಊರಿನಲ್ಲಿ ಜಮಖಂಡಿಯಲ್ಲಿ ಗಾಣಿಗ ಸಮಾಜದವರು ಸಂಖ್ಯೆ ಬಹಳ ಜಾಸ್ತಿ ಅದ, ಅಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾಸ್ತಿ ಆಗ್ಬೋದಾಗಿತ್ತು. ಆಗ್ಲಿಲ್ಲ. ಅದು ಆನಂದ ನ್ಯಾಮಗೌಡರು ಸುಮ್ಮನೆ ಅವರ ವೈಯಕ್ತಿಕ ಅವರ ಜಗಳ ತಂದಿಸಿ ಇದ್ರ ಹಾಕೋ ಸೂಕ್ತ ಅಂತ ನನಗೆ ಅನ್ಸಂಗಿಲ್ಲ. ವೈಯಕ್ತಿಕ ನಿಮ್ ಟೀಕೆ ಮಾಡ್ರಿ, ನಾ ಬೇಡ ನಮ್ಗೆ. ವೈಯಕ್ತಿಕ ನಿಮ್ಗೆ ಏನ್ ಅನ್ಯಾಯ ಆಗಿತ್ತಂದ್ರೆ ನೀವು ಅದನ್ನ ಟೀಕೆ ಮಾಡ್ಕೊಡ್ರಿ. ಅವ್ರು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ನಿದರ್ಶನ ನಿಮ್ ಮುಂದೆ ಅದಾವ. ಈ ಗಾಣಿಗ ಸಮಾಜ ದೂರ ಜಾತಿ ಮಾಡಿದ್ರಪ್ಪ ಅಂತಂದ್ರೆ, ಒಂದ್ ವೇಳೆ ಆನಂದ ನ್ಯಾಮಗೌಡ್ರು ಅಕಸ್ಮಾತ್ ಅಲ್ಲಿ ಇಲ್ಲಪ್ಪ ನೀವು ಭಾರತೀಯ ಜನತಾ ಪಾರ್ಟಿ ಮಾಡತ್ ಹೇಳಿದ್ರೆ ಆ ಊರಿಗೂರ ಒಂದ್ ಸೈಡ್ ಆಗ್ತಿದ್ವು. ಹಂಗಾಗಿಲ್ಲ. ಅಲ್ಲಿ ಕಾಂಗ್ರೆಸ್ ಜಾಸ್ತಿ ಆಗಿದೆ. ಎಲ್ಲ ಊರುಗಳಲ್ಲಿ ಕಾಂಗ್ರೆಸ್ ಜಾಸ್ತಿ ಹೆಂಗಾತು? ಇದೇ ಆನಂದ ನ್ಯಾಮಗೌಡ್ರು ಪಾರ್ಟಿ ಮಾಡ್ಯಾರಪ್ಪ ಅನ್ಲಿಕ್ಕೆ ಸಾಕ್ಷಿ ಇನ್ನೇನ್ ಬೇಕು? ಪಕ್ಷದ ಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಆತರ ಜಾತಿ ರಾಜಕಾರಣ ಆನಂದ ನ್ಯಾಮಗೌಡ್ರು ಮಾಡಿಲ್ಲ. ಒಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟ್ ಲೋಕಸಭಾ ಕ್ಷೇತ್ರದಲ್ಲಿ MP ನಾವು ಸೋಲಿಕ್ಕೆ ಕೆಲವೊಂದು ಕಾರಣಗಳಪ್ಪ ಅಂತಂದ್ರೆ, ಒಂದ್ ಕಡೆ ಎಲ್ಲೋ ಯುವ ಸಮೂಹ ಒಂದಿಷ್ಟು ಅವರಿಗೆ ಅನುಭವದ ಕೊರತೆ ಇರೋದ್ರಿಂದ, ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ನಿಮ್ಮನ್ನು ನಾನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಕೆಲಸ ಮಾಡ್ತಾರೆ, ಬಹಳ ಮಾಡ್ತಾರೆ. ಪ್ರಚಾರದ ಕೊರತೆ ಇದೀವಿ, ಪ್ರಚಾರ ಮಾಡೋದಿಲ್ಲ. ಈಗ ಒಂದು ಉದಾಹರಣೆ ತಗೊಂಡ್ಬಿಡ್ರಿ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದ ಕಾಣಿಕೆ ಯಾರಿಗಾದ್ರೂ ಬಡವರಿಗೆ ಕೊಟ್ಟಿತ್ತ? ಯಾವ ಸರ್ಕಾರ ಅದು? ನಾನು ಗುಂಡೂರಾಯರ್ ಸರ್ಕಾರ ಇತ್ತು 78ರಿಂದ 83ವರೆಗೆ, ಅವತ್ತು ನಡ್ಕೊಂಡು ಇವತ್ತಿನ ತನಕ ನಾನು ಹೋಗ್ತೇನೆ. 78 ಗುಂಡೂರಾವ್ ಸರ್ಕಾರ. ನಂತರ ದಿನಗಳಲ್ಲಿ ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಬಂತು, ಬೊಮ್ಮಾಯಿ ಅವ್ರ ಸರ್ಕಾರ ಬಂತು, ಆಮೇಲೆ ವೀರೇಂದ್ರ ಪಾಟೀಲ್ರು, ವೀರಪ್ಪ ಮೊಯ್ಲಿ ಅವರು, ಬಂಗಾರಪ್ಪನವ್ರ ಸರ್ಕಾರ ಬಂತು. ನಂತರ ದೇವೇಗೌಡ ಸರ್ಕಾರ, JS ಪಟೇಲ್ ಸರ್ಕಾರ ಬಂತು. ನಂತರ ಮುಂದಿನ ದಿನಗಳಲ್ಲಿ SM ಕೃಷ್ಣ ಅವ್ರ ಸರ್ಕಾರ ಬಂತು. ಆಮೇಲೆ ಧರ್ಮಸಿಂಗ್ ಅವ್ರ ಸರ್ಕಾರ ಬಂತು. ಆಮೇಲೆ ಕುಮಾರಸ್ವಾಮಿ ಅವ್ರ ಸರ್ಕಾರ ಬಂತು. ಆಮೇಲೆ ಯಡಿಯೂರಪ್ಪನವ್ರ ಸರ್ಕಾರ ಬಂತು. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂತು. ಮತ್ತೆ ಯಡಿಯೂರಪ್ಪ ಸರ್ಕಾರ ಬಂತು. ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂತು. ಹಿಂಗ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೆಷ್ಟ ಈ ಸರ್ಕಾರಗಳು, ಕಾಂಗ್ರೆಸ್ ಬಿಜೆಪಿ ಹತ್ರ ಸರ್ಕಾರ ಬಂದಿರತಕ್ಕಂತ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಇವ್ರು ಪ್ರಚಾರ ಮಾಡೋದೇ ಕಡಿಮೆ. ಅಷ್ಟು ಕೆಲಸ ಇವತ್ತು ಇಷ್ಟು ಕಾಣಿಕೆ ಯಾರು ಕೊಟ್ರ? ಇಷ್ಟು ಕಾಣಿಕೆ ಯಾರು ಕೊಟ್ರ? ಒಂದು ವರ್ಷಕ್ಕೆ 58,000 ಕೋಟಿ ಯಾರಿಗೆ ಕೊಡ್ತಾರೋ ಹೇಳ್ರಿ? ಬಡವರಿಗೆ ತಾನೆ. ಹೌದು. ಈಗ ಬಡವರು ಶ್ರೀಮಂತರಾಗ್ಯಾರ, ಶ್ರೀಮಂತರು ಅಷ್ಟೇ ಹೋದ. ಶ್ರೀಮಂತರಿಗೆ ಬಡವ್ರಿಗೆ ಯಾಕೆ ಕೊಡ್ತೀರಿಪ್ಪ ಅಂತಕ್ಕಂಥ ಹೊಟ್ಟೆ ಕಿಚ್ಚು. ಆದ್ರೆ ಅನಿವಾರ್ಯ ಕಾರಣಕ್ಕಾಗಿ ಬಡವರು ಪಾಪ ಊರಾಗ ಯಾವ ಡಾಮಿನೇಟ್ ವ್ಯಕ್ತಿ ಇರ್ತಾನೋ ಅವ್ನ ಕೈ ಕೆಳಗೆ ಕೆಲಸ ಮಾಡ್ಬೇಕಾಗಿರ್ತಾರ. ಇರ್ಲಂದ್ರೆ ಅವ್ನು ಹೆದರ್ಸ್ತಾರ, ಹೆದರಿಸಿ ಬೆದರಿಸಿ ಪ್ರತಿಯೊಂದಕ್ಕೂ ಬಹಿಷ್ಕಾರ ಹಾಕಿ ಅವನಿಂದ ಮತ ಪಡ್ಕೊತಾರೆ. ಶ್ರೀಮಂತರು, ದೊಡ್ಡವರು, ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ.
ಯಾವ ಬಲಿಷ್ಠರು. ಹೌದು. ಹಿಂಗಾಗಿ ಇವ್ರದ್ದು ಒಂದಿಟ್ಟು ಪ್ರಚಾರದ ಕೊರತೆ. ಇಲ್ಲಂದ್ರೆ ಕರ್ನಾಟಕ ರಾಜ್ಯದಲ್ಲಿ 28 ಪೈಕಿ 20 ಸೀಟ್ ಬರ್ಲಿಕ್ಕೆ ಯಾವುದೇ ಕೊರತೆ ಇದ್ದಿರಲಿಲ್ಲ. ಪ್ರಚಾರದ ಕೊರತೆ ಮತ್ತು ಸಂಘಟನಾ ಇವರು ಕಾಂಗ್ರೆಸ್ನವ್ರು, ನಾನು ಭಾರತೀಯ ಜನತಾ ಪಾರ್ಟಿಲಿ ಇದ್ದೀನಿ, ಜನತಾ ದಳದಲ್ಲಿ ಇದ್ದೀನಿ, ಇವತ್ತು ಕಾಂಗ್ರೆಸ್ ನಲ್ಲಿ ಬಂದಿದ್ದೀನಿ. ಸಂಘಟನೆಗಳ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅವರು. ಆ ಭಾರತೀಯ ಜನತಾ ಪಾರ್ಟಿ ಅವರ ಹತ್ರ ಏನಪ್ಪ ಅಂತಂದ್ರೆ, ಇಡೀ ನಮ್ಮ ಭಾರತ ದೇಶದ ದೇವಾನು ದೇವತೆಗಳ ಎಲ್ಲರೂ ವೀರ ಶೂರರ ಒಂದು ಪಟ್ಟಿ ಇದೆ. ವೀರ ಶೂರರ ರಾಜಕಾರಣಿಗಳು ಮತ್ತು ಸಂಘ ಪರಿವಾರದಿಂದ ಬಂದಿರತಕ್ಕಂಥ ವ್ಯವಸ್ಥೆ, ಅವ್ರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಅವ್ರ ವ್ಯಕ್ತಿಗಳ ಪಟ್ಟಿ ಇದೆ. ಅವ್ರೆಲ್ಲರದನ್ನು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ, ಪುಣ್ಯ ಸ್ಮರಣೆಯನ್ನು ಮಾಡ್ತಾರೆ, ಎರಡೂ ಮಾಡ್ತಾರೆ. ಹಂಗಿರೋದ್ರಿಂದ ಕಾರ್ಯಕರ್ತರನ್ನ ದಿನಾಲು ಆಕ್ಟಿವ್ ಮಾಡ್ತಾರೆ. ದಿನಾಲು ಆಕ್ಟಿವ್. ಒಂದ್ ಕಡೆ ಒಂದ್ ಫೋಟೋ ಹಿಡಿದು ಅದಕ್ಕೊಂದು ಹಾರ ಹಾಕೋದು, 16 ಜನ ಕಾರ್ಯಕರ್ತರು ಸೇರೋದು, ಆ ವ್ಯಕ್ತಿ ಬಗ್ಗೆ ಮಾತಾಡೋದು, ಒಂದ್ ಸಂಘಟನೆ ಮಾಡೋದು, ಹೋಗ್ಬೋದು. ಒಟ್ಟು ಸಂಘಟನೆ ಮಾಡೋದು, ಗಲಭೆ ಜಾತಿ ಭೇದ ಬಿಟ್ರೆ ಇನ್ನೇನಿಲ್ಲ. ಇವತ್ತು ನಾನು ಕೇಳ್ತೇನೆ, ಇವತ್ತ ಒಂದು ಬಾಗಲಕೋಟೆ ಜಿಲ್ಲೆ ಉದಾಹರಣೆ ಕೊಟ್ಟು ಇಡೀ ನಮ್ಮ ದೇಶಕ್ಕೇನೆ ಅನ್ವಯ ಆಗುವಂತ ಒಂದು ಉದಾಹರಣೆ ಕೊಡ್ತೀನಿ. ಬಾಗಲಕೋಟೆ ಜಿಲ್ಲೆದೊಂದೇ ಸನ್ಮಾನ್ಯ ಜಗದೀಶ್ ಗುರುಗುಂಟೆ ಅವ್ರೆ ನಿಮ್ಮ ಮಗ ಯಾರನ್ನಾದ್ರೂ ಹೊಡೆದು ಬಂದ್ರ? ಇಲ್ಲ. ಅಥವಾ ಯಾರ ಕಡೆ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ ಶ್ರೀಕಾಂತ್ ಕುಲಕರ್ಣಿ ಅವ್ರಿಗೆ ನಿಮ್ಮ ಮಗ ಯಾರು ಹೊಡೆದ್ರ ಅಥವಾ ಯಾರ ಕಡೆ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವ್ರಿಗೆ ನಿಮ್ಮ ಮಗ ಯಾರನ್ನ ಹೊಡೆದ್ರು ಅಥವಾ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ ಸಿದ್ದು ಸೌದಿ ಅವ್ರಿಗೆ ನಿಮ್ಮ ಮಗ ಯಾರನ್ನ ಹೊಡೆದ್ರ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ ಮುದು ಕಾರಜೋಳ ಅವ್ರೆ ನಿಮ್ಮ ಮಗ ಯಾರನ್ನ ಹೊಡೆದ್ರ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ ಚರಂತಿ ಮಠ ಅವ್ರಿಗೆ ನಿಮ್ಮ ಮಕ್ಕಳು ಯಾರನ್ನ ಹೊಡೆದ್ರ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ ಪಟ್ಟಣ ಶೆಟ್ಟಿ ಅವ್ರಿಗೆ ನಿಮ್ಮ ಮಗ ಯಾರನ್ನ ಹೊಡೆದ್ರ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಅವ್ರಿಗೆ ನಿಮ್ಮ ಮಗ ಯಾರನ್ನ ಹೊಡೆದ್ರ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ MP ಆಗಿರ್ತಕ್ಕಂಥ ಗದ್ದಿಗೌಡ್ರ ನಿಮ್ಮ ಮಗ ಯಾರನ್ನ ಹೊಡೆದ್ರ ಹೊಡಿಸ್ಕೊಂಡ್ರ? ಇಲ್ಲ. ಸನ್ಮಾನ್ಯ ನಾರಾಯಣ ಸಾಹೇಬ್ ಬಾಂಡಿಗೆ ಅವ್ರಿಗೆ ನಿಮ್ಮ ಮಗ ಯಾರನ್ನ ಹೊಡೆದ್ರ ಹೊಡಿಸ್ಕೊಂಡ್ರ? ಇಲ್ಲ. ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಗೌಡ ಪಾಟೀಲ್ ಅವ್ರಿಗೆ ನಿಮ್ಮ ಮಕ್ಕಳು ಯಾರನ್ನ ಹೊಡೆದ್ರ ಹೊಡಿಸ್ಕೊಂಡ್ರ? ಇಲ್ಲ. ಇಲ್ಲೇ ಹೊಡಿಸ್ಕೊಳಕ್ ಒಂದು ಮೇಳನ ತಯಾರು ಮಾಡ್ತೀವಿ. ಹೊಡಿದು ಅವರೇ, ಹೊಡಿಸ್ಕೊಳ್ದು ಅವರೇ. ನಿಮ್ಮ ಮಕ್ಕಳನ್ನ ಬೇರೆ ಬೇರೆ ರಾಜ್ಯದಾಗ, ಬೇರೆ ಬೇರೆ ದೇಶದಾಗ ಇಟ್ಟ ಉನ್ನತ ವ್ಯಾಸಂಗ ಮಾಡ್ಲಿಕ್ಕೆ ಕಳಿಸ್ತೇವೆ. ಉನ್ನತ ವ್ಯಾಸಂಗ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಕ್ಕೆ ಕಳಿಸ್ತೇವೆ. ಈ ಮುಗ್ಧ ಯುವಕರದಾರಲ್ಲ, ಮುಗ್ಧ ಯುವಕರ, ಈ ಮುಗ್ಧ ಯುವಕರ ತಲೆಯಾಗ ಹಿಂದೂ ಮುಸ್ಲಿಂ ಅಂತಕ್ಕಂತ ವಿಚಾರಗಳನ್ನ ಆತ ತಲೆಯಲ್ಲಿ ಕೊಡೋದ್ರ ಮುಖಾಂತರ ಗಜನಿ ಹಿಂಗ್ ಮಾಡಿದ, ಗೋರಿ ಹಂಗ್ ಮಾಡಿದ, ಟಿಪ್ಪು ಸುಲ್ತಾನ್ ಹಂಗ್ ಮಾಡಿದ, ಹಿಂಗೆಲ್ಲ ಅವ್ರ ಹಿಂದೂಗಳ ಆತರ ಹತ್ಯೆ ಮಾಡಿದ್ರು, ಈ ತರ ಹತ್ಯೆ ಮಾಡಿದ್ರು, ಆ ದೇವಸ್ಥಾನ ಕೆಡಿಯುದ್ರು, ಈ ದೇವಸ್ಥಾನ ಕೆಡಿಯುದ್ರು. ಆಯ್ತು, ಇಷ್ಟೆಲ್ಲಾ ತಲೆಯಾಗ ಕೊಟ್ಟು ಇವತ್ತ ಒಂದ್ ಮಾತ ಕರೆ ಇದ್ದದ್ ಸುಳ್ಳು ಮಾಡ್ಬೇಕಾಗ್ತದ. ಒಂದು 99, 100 ಮಂದಿ ತಿಟ್ಕೋರಿ. ಉದಾಹರಣೆ 99 ಮಂದಿ ಅದು ಸುಳ್ಳು ಅಂದ್ರ ಅದ್ ಸುಳ್ಳು ಆಗಿಬಿಡ್ತದೆ, ಕರೆ ಇದ್ದು. ಆ ಟೈಪ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಯುವ ಸಮೂಹವನ್ನ ಸತ್ಯ ಇದ್ದದ್ದು ಸುಳ್ಳು ಮಾಡ್ಲಕತ್ತಾರ, ಸುಳ್ಳು ಇದ್ದು ಸತ್ಯ ಮಾಡ್ತಾರೆ. ಒಂಥರ ಭಾರತ ದೇಶಕ್ಕೆ ಹಿನ್ನಡೆ, ಭಾರತ ದೇಶಕ್ಕೆ ಸಮಸ್ಯೆ. ಹಿಂಗಿರುವುದರಿಂದ ಅಲ್ಲಿ ಅವರು ಅತಿವೇಗದ ಪ್ರಚಾರ, ಇದು ಆಕ್ಸಿಡೆಂಟ್ಕ ಒಂದು ಆಹ್ವಾನ. ಅತಿವೇಗದ ಪ್ರಚಾರ, ಆ ಆಕ್ಸಿಡೆಂಟ್ಕ ಆಹ್ವಾನ, ಇದು ದುರಂತ. ನೀವು ದೇಶಕ್ಕೆ ಕಾಣಿಕೆ ಕೊಡಬೇಕಾಗಿತ್ತಪ್ಪ ಅಂತಂದ್ರೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಸಮಸ್ತ ಈ ಭಾರತ ದೇಶದ ಜನ ಏನದಾರನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆಸಿದಂತೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರವರ ಒಂದು ಆಶಯದಂತೆ ನೀವು ಹಿಂದೂ ಸಂಘಟನೆ ಮಾಡ್ರ ಬೇಡ. ಹಿಂದೂ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ ಯಾರಿದ್ರು? ಮುಸ್ಲಿಮ್ರೇ. ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರು? ಮುಸ್ಲಿಮ್ರೇ ಇದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಲಿ ಕಲಿತಕ್ಕಂಥ ಸಂದರ್ಭದಲ್ಲಿ, ಶಿಕ್ಷಣವನ್ನ ಮಾಡಕ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಅಕ್ಷರ ತಾಯಿ ಎತ್ತಿದ್ರು. ಯಾರು? ನಮ್ಮ ಯಾರು ಫುಲೆ. ಯಾರು ಕೇಸರ ತಮ್ಮ ಜ್ಯೋತಿಬಾ ಫುಲೆ. ಅವ್ರಿಗೆಲ್ಲ ಹಿಂಸೆ ಕೊಟ್ರು. ಅವಾಗ ಮೇಲ್ವರ್ಗದವರು, ಪುಣ್ಯಾತ್ಮರು. ಇವತ್ತು 2% ಜನ ಅದಾರ ನಮ್ಮ ದೇಶದಲ್ಲಿ. 2% ಎಷ್ಟು ಹಿಂಸೆ ಕೊಟ್ರು. ಆ ಎಲ್ಲ ಹಿಂಸೆಯನ್ನ ಸಹಿಸಿಕೊಂಡು ಮುಂದೆ ಹೆಜ್ಜೆ ಇಟ್ಟು ಬಂದು ಇವತ್ತೆಲ್ಲವನ್ನು ಧಿಕ್ಕರಿಸಿ ಪ್ರಾಣವನ್ನ ಈ ದೇಶಕ್ಕೆ ಅರ್ಪಣೆ ಮಾಡ್ತೀನಿ, ಆದ್ರೆ ನನ್ನ ಹಠ ಕೊಡುದಿಲ್ಲ ಅನ್ನೋಂತ ವಿಚಾರವನ್ನು ಇಟ್ಕೊಂಡು ಮುಂದೆ ಬಂದು ಅವ ಸಂವಿಧಾನವನ್ನು ಬರೆದ ಪಾಪ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್.
ಆಮೇಲೆ ಜ್ಯೋತಿ ಜ್ಯೋತಿಬಾ ಫುಲೆ ಅಕ್ಕ ಹ್ಮ್. ಇಡೀ ಭಾರತ ದೇಶದ ಅಕ್ಷರ ತಾಯಿ ಅದನ್ನ ತಿಳ್ಕೊಂಡ ಇವತ್ ನಾವ್ ಈ ಸ್ಟುಡಿಯೋಕ್ ಬಂದೀವಿ. ಇದು ನಮ್ಮ ಪ್ರಶ್ನೆ ಕೇಳ್ತೀವಿ, ನಾವು ಉತ್ತರ ಕೊಡ್ತೀವಿ. ಇರದೇ ಇದ್ದು ಹೋಗಿದ್ರೆ ಈ ದೇಶಕ್ಕೆ ನಾವೆಲ್ಲೋ ನೀವೆಲ್ಲೋ ಇರ್ತಿದ್ದೀವಿ. ಬೇರೆ ಬೇರೆ ದೇಶದ ಹೆಂಗ್ ರಾಷ್ಟ್ರಾಡಳಿತದವ ಆತರ ಇರ್ತಿತ್ತು. ಬ್ರಾಹ್ಮಣ ಆಡಳಿತ ನಡೀತಾ ಇತ್ತೇನ್ರಿ? 100% ಇದ್ರಾಗ ಮಾತಾಡೇ ಇಲ್ಲ. ಇವತ್ತಿಗೂ ಕೂಡ ನಿಮ್ಗೆ ಗೊತ್ತಿರ್ಲಿ, 2% ಇರ್ತಕ್ಕಂಥ ಜನ ಇಡೀ ಭಾರತ ದೇಶದ ಯುವಕರ ದಾರಿಯನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಮೊದಲನೇ ಸ್ಥಾನದಾಗ ಅವರೇ ಇದ್ದಾರೆ ಅನ್ನುವಂತ ಬ್ರಾಹ್ಮಣರೇ ಮೊದಲನೇ ಸ್ಥಾನದಲ್ಲಿ 100% ಅದ್ರಾಗ ಏನ್ ಮಾತಾಡಿಲ್ಲ. ತಗೊಂಡ್ ನೋಡಿ, ನೀವು ತಗೊಂಡ್ರಿ ಪಾರ್ಲಿಮೆಂಟ್ ನ ತೋರಿ ಎಷ್ಟ್ ಮಂದಿ ಮಂತ್ರಿಗಳದಾರ, ಸಂಖ್ಯೆ ಎಷ್ಟತ್ತೆ ಅವ್ರದ್ದು. ಇವತ್ತು ಕರ್ನಾಟಕದ ಉದಾಹರಣೆ ತೋರಿ. ಕರ್ನಾಟಕ ದಲಿತರ ಬಗ್ಗೆ ಭಾಷೆ ಮಾತನಾಡ್ತಾರೆ ಬಾಯ್ ತೆರೆದ್ರೆ. ಕರ್ನಾಟಕದ ಒಬ್ಬರು ಕೇಂದ್ರದ ಮಂತ್ರಿ ಅದಾರ ದಲಿತರು ಅದಾರ? ಮತ್ತೆ ಯಾವ ಪುರುಷಾರ್ಥಕ್ಕೆ ಇವರು ನಾವು ದಲಿತರ ಪರವಾಗಿದ್ದೀವಿ ಅಂತ ಮಾತನಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅವರು. ಕೊಡುಗೆ ಏನು ಇವ್ರದ್ದು ದಲಿತರಿಗೆ? ಒಂದ್ ಹೇಳಿ ನನಗೆ ಉದಾಹರಣೆ. ಇದ್ದೊಬ್ಬ ರಮೇಶ್ ಜಿಗಜಿಂಗ್ ಅರ್ಧ ಕೈ ಬಿಟ್ಬಿಟ್ರು ಕಳೆದ ವರ್ಷ ಒಂದು ಆರೋಪ ಪರಿಸ್ಥಿತಿ. ಅವ್ರು ತೆಗಿದ ಮನುಷ್ಯನೇ ಬಾತಂದ್ರೆ ಯಾವ್ದಾದ್ರು ಒಂದು ಆರೋಪ ಪರಿಸ್ತಾರ ತೆಗಿತಾರ. ಇವತ್ತು ಭಾರತೀಯ ಜನತಾ ಪಾರ್ಟಿ ಭಾರತ ದೇಶದಲ್ಲಿ ಯಾಕೆ ಬೆಳೆಯವಲ್ದಪ್ಪ ಅಂತ ಕೇಳಿದ್ರೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ. ಇವತ್ತು ನಾನು ಬಹಳ ಬಲಿಷ್ಠ ವ್ಯಕ್ತಿ ಅಂತ ಇಟ್ಕೊಟ್ಟು, ನಾನೇ ಬಹಳ ಬಲಿಷ್ಠ ವ್ಯಕ್ತಿ. ನಾನು ಬಹಳ ಧ್ವನಿ ಎತ್ತಿ ಮಾತಾಡ್ಲಕ್ಕಂತ ಅಂತಂದ್ರೆ ಅದಕ್ಕ ಏನಾದ್ರೂ ಒಂದಲ್ಲ, ಇಡಿ, ಸಿಬಿಐ, ಇನ್ನೊಂದು ಐಟಿ, ಇತರ್ನ 3 ಅಸ್ತ್ರ ಬಳಕೆ ಮಾಡೋದ್ರ ಮುಖಾಂತರ ಸ್ವಾಯತ್ತತೆ ಸಂಸ್ಥೆಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನನ್ನ ಮೂರಿ ಗುಂಪು ಮಾಡ್ಲಕ್ ಪ್ರಯತ್ನ ಮಾಡ್ತಾರೆ. ಒಂದ್ ವೇಳೆ ಅವ್ರಿಗೆ ಒತ್ತಡಕ್ಕೆ ನಾನು ಮಣ್ಣು ಹೋದ ನಂತರ ಅವ್ರ ಪಾರ್ಟಿ ತುಂಬಿರ್ತಾರೆ ಅಥವಾ ಮನ್ಯಾಗ ಮುಗಿಸ್ತಾರೆ. ಅವ್ರು ಹೇಳ್ದಂಗ್ ಕೇಳ್ಬೇಕಷ್ಟೇ. ಆಟದ ಗೊಂಬೆ ತರ ಆ ಸಂಸ್ಥೆಗಳನ್ನ ಅವ್ರು ನಡೆಸ್ಕೊಂಡಾರ. ಆ ಸಂಸ್ಥೆಗಳನ್ನ ಮತ್ತು ಚುನಾವಣಾ ಆಯೋಗದವ್ರು ಬಿಟ್ಟು ಇವ್ರು ಹೊರಗೆ ಬರ್ಲಿ. ಇವ್ರು ಈ ಭಾರತ ದೇಶದ 100 ಸೀಟ್ ಗೆದ್ದು ಜನರ ಮುಂದೆ ನಾವು ಮಾಡಿರ್ತಕ್ಕಂಥ ಸಾಧನೆ ಹೇಳ್ಕೊಂಡ್ ಬರ್ರಿ. ನಾ ಒಪ್ತೀನಿ. ಜನರ ಮುಂದ ನೀವು 14 ವರ್ಷ ಆಯ್ತು, 12 ವರ್ಷ ಅಧಿಕಾರಕ್ಕೆ ಬಂದು 12 ವರ್ಷ ನೀವೇನ್ ಹೇಳಿದ್ರಿ ಜನರಿಗೆ? ಏನ್ ಹೇಳಿದ್ರಿ? ನನಗೊಂದು ಅವಕಾಶ ಕೊಡ್ರಿ. ನರೇಂದ್ರ ಮೋದಿ ಅವ್ರು ಹೇಳಿರ್ತಕ್ಕಂಥ ಮಾತಿದು ಒಂದು ಅವಕಾಶ ಕೊಡ್ರಿ. 2014 ನಡೆದಿರ್ತಕ್ಕಂಥ ಚುನಾವಣೆ ನಾನು ಈ ಭಾರತ ದೇಶದಲ್ಲಿ ಇವತ್ತಿನವರೆಗೂ ಕಳ್ತನ ಮಾಡ್ಕೊಟ್ಟು ಬಂದಿರತಕ್ಕಂಥ ವ್ಯಕ್ತಿಗಳ ದುಡ್ಡನ್ನ, ಸ್ವಿಟ್ಜರ್ಲ್ಯಾಂಡ್ ನ ಇಟ್ಟಿರ್ತಕ್ಕಂಥ ದುಡ್ಡನ್ನ, ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟ್ 14 ಲಕ್ಷ ಹಾಕಿ ಇನ್ನುಳಿದ ದುಡ್ಡಿನಲ್ಲಿ ಚಿನ್ನದ ರಸ್ತೆ ಮಾಡ್ತೀನಿ. ಏನ್ ರಸ್ತೆ? ಚಿನ್ನದ ರಸ್ತೆ ಮಾಡ್ತೀನಿ. ಆಯ್ತಾ? ಕಪ್ಪು ಹಣ ಬತ್ತ ಮೋದಿಯವರೇ? ಬರ್ಲಿಲ್ಲ. ನಾನು ಅಧಿಕಾರಕ್ಕೆ ಬಂದಿದ್ದೆ ಆತಂದ್ರೆ ಈ ದೇಶದ ಪ್ರತಿಯೊಂದು ವರ್ಷ ಯುವಕರಿಗೆ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. 24 ಕೋಟಿ ಯುವಕರಿಗೆ ಉದ್ಯೋಗ ಕೊಟ್ರ? ಕೊಡ್ಲಿಲ್ಲ. ನಾನು ಅಧಿಕಾರಕ್ಕೆ ಬಂದಿದ್ದೆ ಆತಂದ್ರೆ ರೈತರ ಬೆಳೆ ದ್ವಿಗುಣಗೊಳಿಸ್ತೀನಿ. ದ್ವಿಗುಣಗೊಳಿಸಿದ್ರ ರೈತರು ನೇಣಗಂಬಕ್ಕ ಕೋಳ ಕೊಟ್ಟು ಪ್ರಾಣ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ನಡೀತಾ ಇದೆ. ಅದನ್ನ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು. ಡೀಸೆಲ್, ಪೆಟ್ರೋಲ್ ಈ ಹಿಂದೆ ರೇಟ್ ಎಷ್ಟಿತ್ತು? ಡಾಲರ್ ರೇಟ್ ಎಷ್ಟಿತ್ತು? ಇವತ್ತಿನ ದಿನಮಾನಗಳಲ್ಲಿ ಡಾಲರ್ ರೇಟ್ ಜಾಸ್ತಿ ಕಡಿಮೆ ಇದೆ, ಹಿಂದೆ ಜಾಸ್ತಿ ಇತ್ತು. ಡೀಸೆಲ್ ಪೆಟ್ರೋಲ್ ರೇಟ್ 100 ಗಡಿ ದಾಟ್ಲಕ್ಕ ಅದನ್ನ ಕಡಿಮೆ ಮಾಡಿದಾರ? ಮಾಡ್ಲಿಲ್ಲ. ರಸಗೊಬ್ಬರ ದಿನಾರು ರೈತರು ಬಳಕೆ ಮಾಡ್ತಕ್ಕಂಥ ವಸ್ತು 2000 ದಾಟಿತು. ಒಂದು ಅರ್ಧ ಕ್ವಿಂಟಲ್ 4,000. ಅದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಚಕಾರ ಎತ್ತಲಿಕ್ಕೆ ತಯಾರಿಲ್ಲ. ಇವತ್ತೊಬ್ಬ ಬಡ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ ತನ್ನ ಮಗಳ ಮದುವೆ ಮಾಡ್ಬೇಕಂದ್ರ ಬಂಗಾರ ತಗೋಬೇಕಂದ್ರ 1,40,000 ಕೊಡ್ಬೇಕು. 10 ಗ್ರಾಮ್ ಚಿನ್ನಕ್ಕೆ ಎಷ್ಟು ಕೊಡ್ಬೇಕು? 1,40,000. ಇದು ನರೇಂದ್ರ ಮೋದಿ ಅವರು ಕೊಡ್ತಕ್ಕಂಥ ಕಾಣಿಕೆ. ಹಣದುಬ್ಬರ. ನಿನ್ನೆ ಪತ್ರಿಕೆ ನಾನು ಓದಿದ್ದೀನಿ. ಎಷ್ಟು? 78-79 ಅಮೆರಿಕ ಡಾಲರ್. ಅದ್ರ ಮುಂದೆ ನಮ್ಮದು ಮೌಲ್ಯ ಕುಸಿದಿದೆ, ಅಪಮೌಲ್ಯ. ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರೇತರ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಆಹಾರ ಭದ್ರತಾ ಯೋಜನೆ ಯಾರು ಜಾರಿಗೆ ತಂದ್ರು? ಯಾರು ತಂದ್ರು? ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಅವರು. ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದವ್ರು ಯಾರು? ಇಂದಿರಾ ಗಾಂಧಿ. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ನದಿಗಳಿಗೆ ಅಡ್ಡಲಾಗಿ ಬ್ಯಾರೇಜ್ ಕಟ್ಟಿರ್ತಕ್ಕಂಥವ್ರು ಯಾರು? ಇಂದಿರಾ ಗಾಂಧಿ ಅಂಡ್ ಕಾಂಗ್ರೆಸ್. ರೈತರುಗಳಿಗೆ ಜಮೀನುಗಳಿಗೆ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದವ್ರು ಯಾರು? ಕಾಂಗ್ರೆಸ್ ಸರ್ಕಾರ.
ನೀವು ಆ ಸಂದರ್ಭದಲ್ಲಿ ಇಷ್ಟೊಂದು ಟ್ಯಾಕ್ಸ್ ಇದ್ದಿರ್ಲಿಲ್ಲ, ಹೌದು ಟ್ಯಾಕ್ಸ್ ಕಳ್ತನ ಆಗ್ತಿತ್ತು. ಹೌದು ಇವತ್ತು ಸಾಲ 75,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿದ್ರು ಹೌದು ರೈತರದು. ಹೌದು ಇವತ್ತು ಇವರು ಮಾಡಿದ್ದಾರೆ, ಅದಾನಿ ಅಂಬಾನಿ ಅವ್ರದ್ದು. ಹೌದು ರೈತರ ಪರವಾಗಿರ್ತಕ್ಕಂಥವ್ರ ಹೌದು ನರೇಂದ್ರ ಮೋದಿಜಿ ಅವರೇ ಉತ್ತರ ಕೊಡಿ ಜನರ ಮುಂದೆ. ಒಂದ್ ಪತ್ರಿಕಾಗೋಷ್ಠಿ ಮಾಡ್ರಿ. ಹ್ಮ್ ಒಂದ್ ಪತ್ರಿಕಾಗೋಷ್ಠಿ ಮಾಡಿದ್ರ? ಹೌದು ಮಾಡಿಲ್ಲ. ಬರೇ ಟಾಟಾ ಬಾಯ್ ಬಾಯ್. ಆ ಯುವಕರಿಗೆ ಬರೇ ಒಂದ್ ಜಾತಿ ಹುಳ ಬಿಡುದು, ಜಾತಿ ಧರ್ಮ ಜಾತಿ ಹುಳ ಬಿಟ್ರೆ ಮತ್ತೊಂದು ಅಸ್ತ್ರ ಇಲ್ಲ. ಹ್ಮ್ 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 ಧರ್ಮದ ಬಗ್ಗೆ ನಮ್ಮದ ಗೌರವದ. ಹಾ ಹಾ ನಾನು ಯಾವ ಧರ್ಮ? ಹಿಂದೂ ಧರ್ಮ ನಾನು ಪಾಲನೆ ಮಾಡ್ತೀನಿ. ಶ್ರೀರಾಮಚಂದ್ರ ನಮ್ಮ ಪೂಜ್ಯ ಪಾವನೆ ನಾನು ಕಾಣ್ತೀನಿ. ಹ್ಮ್ ಹ್ಮ್ ನನಗ ಅದ್ರಾಗ ಮಾತಾಡಿಲ್ಲ. ಶ್ರೀಕೃಷ್ಣ ಪರಮಾತ್ಮ ನನಗೆ ಗೌರವದ, ಹ್ಮ್ ಅಭಿಮಾನದಿಂದ ಶ್ರೀಕೃಷ್ಣ ಪರಮಾತ್ಮ ಅಪ್ಕೋತೀನಿ. ಹ್ಮ್ ಹ್ಮ್ ಹಿಂದೂ ದೇವಾಲಯಗಳ ಬಗ್ಗೆ ಹ್ಮ್ ಆತುರನ್ನ ತಂದು ನಿಮ್ಮ ಹೊಲಸು ರಾಜಕೀಯ ತಂದು ಆತುರನ್ನ ಎಳೆದ ಆತುರ ಅಪವಿತ್ರ ಮಾಡ್ಲಿಕ್ಕೆ ಹೋಗಬೇಡಿ. ರಾಮನ್ನು ರಾಜಕೀಯಕ್ಕೆ ತಂದ್ರು, ಕೃಷ್ಣನ್ನು ರಾಜಕೀಯಕ್ಕೆ ತಂದ್ರು, ಎಲ್ರೂ ಸೀತೆಯನ್ನು ರಾಜಕೀಯಕ್ಕೆ ಸೀತೆಯನ್ನು ತಂದ್ರು, ಆಮೇಲೆ ಹರಿಶ್ಚಂದ್ರ ರಾಜನು ರಾಜಕೀಯಕ್ಕೆ ತಂದ್ರು, ಛತ್ರಪತಿ ಶಿವಾಜಿ ಮಹಾರಾಜನು ರಾಜಕೀಯಕ್ಕೆ ತಂದ್ರು, ಯಾವತ್ತೂ ಅವ್ರ ರಾಜಕೀಯ ಬದಲಾಗಿ ಕಿತ್ತೂರು ಚೆನ್ನಮ್ಮನು ರಾಜಕೀಯಕ್ಕೆ ತಂದ್ರು. ಯಾವತ್ತು ರಾಜಕಾರಣ ಮಾಡಿದವ್ರು ಅಲ್ರಿ. ಅವ್ರ ಆಸ್ಥಾನದ ಬಸವಣ್ಣವರು ರಾಜಕೀಯಕ್ಕೆ ತಂದ್ರು, ಅಂಬೇಡ್ಕರ್ ಅವರು ರಾಜಕೀಯಕ್ಕೆ ತಂದ್ರು. ಅವ್ರು ಯಾವತ್ತು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಜಾತಿಯವರು ಇಂಥವ್ರು ಅಂತವ್ರು ಹಿಂದೂ ಮುಸ್ಲಿಂ ಅಂತಕ್ಕಂಥ ವಿಚಾರದ ಅಡಿಯಲ್ಲಿ ಅವ್ರು ನೋಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು ಅವರಲ್ಲ. ಅಲ್ಲ, ಒಂದೇ, ಎಲ್ಲ ಒಂದೇ. ನಾವು ರಾಷ್ಟ್ರಭಕ್ತರು, ದೇಶಭಕ್ತರು. ನಾನೊಂದು ಕಾನ್ಸೆಪ್ಟ್ ನಮ್ದು. ಇವತ್ತು ಹಿಂದೂ ಇರ್ಲಿ ಅಥವಾ ಮುಸ್ಲಿಂ ಇರ್ಲಿ, ಯಾವುದೇ ವ್ಯಕ್ತಿ ಇಲ್ಲ, ದೇಶಕ್ಕೆ ಏನಾದ್ರೂ ಮಾರಕವಾಗಿರ್ತಕ್ಕಂಥ ಪದ ಬಳಕೆ ಮಾಡಿದ್ರೆ, ದೇಶದಲ್ಲಿ ಅಹಿತಕರ ಘಟನೆ ಏನಾದ್ರೂ ನಡೆಸಿರ್ತಕ್ಕಂಥ ವ್ಯಕ್ತಿನೇ ಅವ ಆಗಿದ್ರೆ ಅವನೊಂದು ಕಾನೂನು ಜಾರಿಗೆ ತೊಂಬರಿ. ಗುಂಡಿಟ್ಟು ಕೊಲ್ತಕ್ಕಂಥ ಕಾನೂನು ಜಾರಿಗೆ ತೊಂಬರಿ. ನಾನು ಗಂಡದೆ ಗುಂಡಿಗೆ ಉಳ್ತಕ್ಕಂಥ ವ್ಯಕ್ತಿಗಳು ನಾನು ಕರಿತೀನಿ. ಅದನ್ನ ಬಿಡ್ತೀರಿ? ನಾಟಕೀಯವಾಗಿ ಒಂದ್ ಪುಲ್ವಾಮಾ ದಾಳಿ ಆಯ್ತು, ನಾವ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ. ಪಹಲ್ಗಾಮ ದಾಳಿ ಆಯ್ತು, ಸಿಂಧೂರ್ ಏನದು ಆಪರೇಷನ್ ಮಾಡ್ತೀವಿ, ಸಿಂಧೂರ್ ಆಪರೇಷನ್ ಮಾಡ್ತೀವಿ. ಆಮೇಲೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗನೇ ಏನಾಯ್ತು ಪಾರ್ಲಿಮೆಂಟ್ ಭಯೋತ್ಪಾದಕರು ಬಂದು ಅಕಸ್ಮಾತ್ ನಮ್ಮ ಯೋಧರು ಅವತ್ತ ಒಂದು ಕ್ಷಣ ಕಣ್ ತಪ್ಪಿದ್ರೆ ಪಾರ್ಲಿಮೆಂಟ್ ನಾಗ ಇರ್ತಕ್ಕಂಥ ಎಲ್ಲರೂ ಸರ್ಮಾಶ್ ಹಾಕಿದ್ರು. ಪಾರ್ಲಿಮೆಂಟ್ ಬರುವವರೆಗೆ ಯಾಕ್ರಿ ಭಯೋತ್ಪಾದಕರಿಗೆ ಪಹಲ್ಗಾಮ ದಾಳಿ ಆಯ್ತು. ಪಹಲ್ಗಾಮ ದಾಳಿ ಆದಾಗ ಎಲ್ಲಿ ಹೋಗಿತ್ತು ನಿಮ್ ಇಂಟೆಲಿಜೆನ್ಸಿ? ನಿಮ್ ಸೆಕ್ಯೂರಿಟಿ ಎಲ್ಲಿ ಹೋಗಿತ್ತು? ಹಿಂದೂ ಅಂತಕ್ಕಂಥ ವ್ಯಕ್ತಿಗಳನ್ನ ಹುಡುಕೊಂಡ್ರ ಅವರು. ಅಲ್ಲಿವರೆಗೂ ಆಸ್ಪತ್ರೆ ಕೊಟ್ಟಿರ್ತಕ್ಕಂಥವ್ರು ಯಾರು? ತದನಂತರ ದಿನಗಳಲ್ಲಿ ನೀವು ಆಪರೇಷನ್ ಸಿಂಧೂರ್ ಘೋಷಣೆ ಮಾಡಿದ್ರಿ. ಆಪರೇಷನ್ ಸಿಂಧೂರ್ನ ಮಾಡಿದ್ರು. ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮಿಲಿಟರಿ ಕಮಾಂಡರ್ ಹೇಳ್ತಾರ, ಏನ್ ಹೇಳ್ತಾರ? ನನಗೆ 7 ತಾಸು ಟೈಮ್ ಕೊಟ್ರಿ. 7 ತಾಸು, 7 hours only. 7 hours only. only 7 hours. 7 hours only. ಪಾಕಿಸ್ತಾನ ಭೂಪಟದಾಗ ಇಲ್ದಂಗ್ ಮಾಡಿದ್ವಿ. ಜಸ್ಟ್ ಒನ್ ಚಾನ್ಸ್ ಕೊಡಿ. ಪ್ರಧಾನ ಮಂತ್ರಿಗಳೇ, ರಕ್ಷಣಾ ಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಒಂದ್ ಚಾನ್ಸ್ ಕೊಡ್ರಿ. ಬಟ್ ನೋಡ್ರಿ, ನಮ್ಮ ಭಾರತ ದೇಶದ ವೀರ ಶೂರ ಯೋಧರದ ಶಕ್ತಿ ಏನಂತದ್ರ ಬಗ್ಗೆ ಇಡೀ ಜಗತ್ತಿಗೆ ನಾವು ತೋರಿಸ್ತೀವಿ. ಮಿಲಿಟರಿ ಪವರ್ ಏನೈತಿ ಜಗತ್ತಿಗೆ ತೋರಿಸ್ತೀವಿ, ಪ್ರೂವ್ ಮಾಡ್ತೀವಿ. ನಮ್ ತಂಟೆಗೆ ಇನ್ನೊಮ್ಮೆ ಯಾರು ಬರಲ್ಲ. ಅದೊಂದು ಉದಾಹರಣೆ ಆಗುತ್ತ. ಇಲ್ಲಿ ಗಲಾಟೆ ಆಗಲ್ಲ, ಪಾಕಿಸ್ತಾನದ ಯಾವ್ದೇ ರೀತಿಯ ದೇಶದ ನಮ್ಮ ಮೇಲೆ ಪ್ರಯೋಗ ಆಗಲ್ಲ ಅಂದು ಅದು ಕೊಡ್ಲಿಲ್ಲ ಇವ್ರ. ಅಲ್ಲಿ ರಾಜಕಾರಣ ನಡೆಯುತ್ತೆ. ಕೊಡ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಬಹಳ ತಿಳ್ಕೊಳ್ತಕ್ಕಂಥದ್ದು ಮತ್ತು ಪ್ರಚಾರ ಆಗ್ತಕ್ಕಂಥ ಕೊಡ್ಲಿಲ್ಲ. ಯಾಕೆ? ಈ ಭಯೋತ್ಪಾದಕರನ್ನ ಪಾಕಿಸ್ತಾನ ನಾಶ ಮಾಡಿದೀವಪ್ಪ ಅಂತಂದ್ರೆ ಭಯೋತ್ಪಾದಕರು ನಾಶ ಆಗ್ತಾರೆ. ಭಯೋತ್ಪಾದಕರು ನಾಶ ಆದ್ರಪ್ಪ ಅಂತಂದ್ರೆ ನಮಗ ಹಿಂದೂ ಮುಸ್ಲಿಂ ಅಂತಕ್ಕಂಥ ಪದ ಬಳಕೆ ಮಾಡ್ಲಿಕ್ಕೆ ಮುಂದೆ ಅವಕಾಶ ಸಿಗೋದಿಲ್ಲ. ರಾಜಕೀಯ ಮಾಡಕ್ ಅವಕಾಶ ಸಿಗಲ್ಲ. ರಾಜಕೀಯ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ದುರುದ್ದೇಶ ಇದಕ್ಕೆ ಮಟ್ಟಕ್ಕೆ ಬಳಸಿದ್ರು. ಡೊನಾಲ್ಡ್ ಟ್ರಂಪ್ ಅಂತ ಪುರುಷಾರ್ಥಕ್ಕೆ ನಿಮ್ಮ ಶೌರ್ಯ ಪರಾಕ್ರಮ ಈ ಭಾರತ ದೇಶದ ಅಂತವ ಇಂತವ ಜಗತ್ತಿಗೆ ನಾವು ಏನೋ ಇಂದಿರಾ ಗಾಂಧಿ ನೆನಪು ಮಾಡ್ಕೊಳ್ತಾರೆ ನೋಡು. ಪೂರ್ವ 1972 ಇಸ್ವಿಯಲ್ಲಿ ಯುದ್ಧ ಮಾಡಿದ್ರು ಪಾಕಿಸ್ತಾನ ಜೊತೆಗೆ.
93,000 ಸೈನಿಕರ ಹಿಂದ್ ಕೈ ಕಟ್ಟಿ ತಂದ ಮಂಡಿ ಊರ್ ಕುಣಿಸಿರ್ಲಕ್ಕಿ ಗಂಡಗ ಹೌದು. ದುರ್ಗಿ ಅಂತ ಕರ್ದವ್ರು ಯಾವತ್ತಿ ದಿವಸ ಯಾರು ದುರ್ಗಿ ಅಂತ ಕರ್ದವ್ರು ಯಾರು ಅವತ್ತ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಕ್ಕಿ ಆದರ್ಶ ಅಕ್ಕಿ ತತ್ವ ಆಕಿ ಸಿದ್ಧಾಂತದ ಯೋಚನೆಯಲ್ಲಿ ಮತ್ತ ಅಕ್ಕಿ ಗುಂಡಿಗೆಯಲ್ಲಿ ನೀವು ನಡೆಸಿ ಪ್ರಾಣ ಕೊಡ್ಲಿಕ್ಕೆ ಹೊರತಾಗಿ ದೇಶ ಬಿಟ್ಕೊಡ್ಲಿಲ್ಲ. ಇವತ್ ನೀವ್ ಏನ್ ಮಾಡಿದ್ರಪ್ಪ ಅಂತಂದ್ರ ಈ ದೇಶ ಹಾಳಾಗಿ ಹೋದ್ರು ಚಿಂತೆ ಇಲ್ಲ, ನಮ್ಮ ಅಧಿಕಾರ ಹೋಗ್ಬರ್ತಕ್ಕಂತ ಅಧಿಕಾರ ಕಂಡುಕೊಂಡು ರಾಜಕಾರಣ ಮಾಡ್ತಕ್ಕಂಥ ನೀವು ದೇಶದ ಅಭಿಮಾನ ಸ್ವಾಭಿಮಾನ ಕಂಡುಕೊಂಡು ರಾಜಕಾರಣ ಮಾಡ್ತಕ್ಕಂಥ ಇಂದಿರಾ ಗಾಂಧಿ. ಖಂಡಿತವಾಗ್ಲು ಸರ್, ಈಗ ದೇಶ ರಾಜಕಾರಣಿ ಆಯ್ತು, ಜಿಲ್ಲೆ ರಾಜಕಾರಣಿ ಆಯ್ತು, ಎಲ್ಲಾ ಸುತ್ತಿ ಬಳಸಿ ಬಂದಾಗ ತಮ್ಮ ಹೋರಾಟದ ದಿನಗಳನ್ನು ತಾವುಗಳನ್ನ ನೆನಪಿಸಿದ್ರಿ. ಬಹಳ ಸಂತೋಷ, ಖುಷಿ ಆಯ್ತು. ಮಕ್ಕಳನ್ನ ಏನಾದ್ರು ರಾಜಕೀಯ ತರೋ ವ್ಯವಸ್ಥೆ ಐತಾ, ಜಡ್ಪಿ ತರೋ ವ್ಯವಸ್ಥೆ ಐತಾ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನನ್ನ ತಂದೆ ದೊಡ್ಡ ಹೋರಾಟಗಾರರು, ಅವ್ರಿಗೂ ಕೂಡ ರಾಜಕೀಯದಲ್ಲಿ ಸೂಕ್ತ ಸ್ಥಾನಮಾನ ಸಿಗ್ಲಿಲ್ಲ, ಮಕ್ಕಳಿಗೆ ಆದ್ರೂ ಕೊಡಿಸ್ಬೇಕನ್ನೋ ಏನಾದ್ರು ತಮ್ಗೆ ಮನೋಭಾವನೆ ಐತೆ ಸರ್ ಅಂತ? ವೈಯಕ್ತಿಕವಾಗಿ ಇವತ್ತಿನ ತನಕನೂ ನಮ್ಮ ತಲೆಯಲ್ಲಿ ನನ್ನ ಮಕ್ಕಳ ಬಗ್ಗೆ ರಾಜಕೀಯ ವಿಚಾರ ನಮ್ಮ ತಲೆಯಲ್ಲಿ ಇಟ್ಕೊಂಡಿಲ್ಲ. ಯಾಕಂದ್ರೆ ರಾಜಕೀಯ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಒಂದು ವ್ಯವಹಾರೀಕರಣವಾಗಿದೆ. ವ್ಯವಹಾರ ಅದು ನಿಜವಾಗ್ಲೂ ರಾಜಕಾರಣ ನಿಜವಾಗಿನೂ ಸಮಾಜ ಸೇವೆ ಮಾಡ್ತಾನೆ ಅಂತಕ್ಕಂತ ಆತ್ಮವಿಶ್ವಾಸ ಇವತ್ತು ಇಲ್ಲ. ಯಾಕಂದ್ರೆ ಜನ ಈಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ದುಡ್ಡು ಕೊಟ್ರೆ ಓಟ್ ಹಾಕ್ತಾರೆ, ದುಡ್ಡು ಕೊಡ್ಲಿಕ್ಕೆ ಓಟ್ ಹಾಕ್ತಾರೆ. ಆಮೇಲೆ ಯಾವ್ದೋ ಒಂದು ಸಭೆ ಸಮಾರಂಭದಲ್ಲಿ ನಾವು ಭಾಗವಹಿಸ್ಬೇಕಪ್ಪ ಅಂತಂದ್ರೆ ಅಲ್ಲಿ ಸ್ಪಾನ್ಸರ್ಸ್ ಮಾಡ್ಬೇಕು, ಏನ್ ಮಾಡ್ಬೇಕು, ಸ್ಪಾನ್ಸರ್ಸ್ ಮಾಡ್ಬೇಕಂತ, ಅಲ್ಲಿ ಏನಾದ್ರು ಆ ಜಾತ್ರೆ ಗೀತ್ರಿಗೆ ಅನುಸಂಧಾನ ಮಾಡ್ಬೇಕು, ಅಥವಾ ಮತ್ತೊಂದು ಏನಾಗೋದು ಪಟ್ಟಿ ಪಲ್ಗಿ ಕೊಡ್ಬೇಕು, ಇಂಥವೆಲ್ಲ ಕೊಟ್ರೆ ಮಾತ್ರ ಜನ ಊಟ ಆಗ್ತದೆ. ಆ ರಾಜಕಾರಣ ಮಾಡ್ಲಕ್ಕಂತ ಹೇಳಿ ಕೆಲವೊಬ್ರು ದುಡ್ಡು ಹೊಳೆ ಮಾಡ್ಕೊಂತ ಮತ್ತ ಅವ್ರ ಕೋತ್ ನಮ್ಮ ರೈತರ ಮಕ್ಳು ಹೆಂಗ ಅಲ್ಲ, ಒಂದ್ ವೇಳೆ ನಾನ್ ರಾಜಕೀಯನೇ ಮಾಡ್ತೀನಿ ಅಂತ ಮಕ್ಳು ಮುಂದ್ ಬಂದಾಗ ತಾವುಗಳು ಏನಾಗುತ್ತೆ ಅವಾಗ? ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಸನ್ನಿವೇಶಕ್ಕೆ ಅನುಗುಣವಾಗಿ ನನ್ನ ವಿಚಾರವನ್ನ ಆ ಸಂದರ್ಭದಲ್ಲಿ ಹಂಚ್ಕೊಳ್ತೀನಿ. ಖಂಡಿತ ಅಂತೂ ರಾಜಕೀಯ ಬರುವ ಸೂಚನೆಗಳು ಐತೆ ಅಂತ ಸರ್? ಸದ್ಯ ಅಂತೂ ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಈ ಸದ್ಯ ಅಭಿಪ್ರಾಯ ನನ್ ಕೇಳಿದ್ರೆ ಬೇಡಪ್ಪ ಅಂತ ಹೇಳೋ ನಾನು. ಆದ್ರೆ ಅವತ್ತಿನ ಸನ್ನಿವೇಶ ಸಂದರ್ಭ, ಅವತ್ತಿನ ತೀರ್ಮಾನಗಳಲ್ಲಿ ನಡೀತಕ್ಕಂಥ ವ್ಯವಸ್ಥೆ, ಜನರ ನಾಡಿ ಮಿಡಿತ ಇತ್ಯಾದಿ ಏನದವ ಅದನ್ನ ನೋಡ್ಕೊಂಡು ಆದ್ಮೇಲೆ ಖಂಡಿತ ನಿರ್ಣಯ ಮಾಡ್ತಾರೆ. ಓಕೆ ಸರ್, ಇಷ್ಟೆಲ್ಲ ರಾಜಕೀಯ ಕುಟುಂಬ ಅಂತ ಬಂದ್ರೆ ತಮ್ಮ ಈ ವೃತ್ತಿ ಜೀವನದಲ್ಲಿ, ಹೋರಾಟದ ವೃತ್ತಿ ಜೀವನದಲ್ಲಿ ಅತ್ಯಂತ ಕ್ರೂರವಾಗಿ ಹೋರಾಟ ಆಗಿದ್ ಯಾವ್ದಾದ್ರು ಒಂದ ಮೆಲುಕು ಹಾಕಕ್ ಇಷ್ಟಪಡ್ತಾರೆ ಸರ್ ನಮ್ಮ ಮಾಧ್ಯಮದಲ್ಲಿ? ಅತ್ಯಂತ ಕ್ರೂರವಾಗಿರ್ತಕ್ಕಂಥದ್ದು ನಾನು ಮಾಡಿರ್ತಕ್ಕಂಥ ಹೋರಾಟ ಅಂತಂದ್ರೆ, ಒಮ್ಮೆ ಕೃಷ್ಣಾ ನದಿಗೆ ನೀರ್ ಬಿಡಿಸ್ತಕ್ಕಂಥ ಸನ್ನಿವೇಶ ಮತ್ತು ಸಂದರ್ಭ ಇತ್ತು. 2 ಘಟನೆಗಳು. ಅಲ್ಲಿ ಕೆನಾಲ್ ಮುಖಾಂತರ ನೀರು ತರ್ತಿದ್ವಿ ನಾವು, ಬಳಿ ಕೆನಾಲ್ ಮುಖಾಂತರ ಉಸ್ಕಿನ್ ಡ್ಯಾಮ್ ಕಟ್ತಿದ್ವಿ. ಉಸ್ಕಿನ್ ಡ್ಯಾಮ್ ಕಟ್ಟುವಂತ ಸಂದರ್ಭದಲ್ಲಿ ಕಂಕನವಾಡಿ ಅವರು, ನಾವು ಮತ್ತು ಇನ್ನಿತರ ಹಲವಾರು ಗ್ರಾಮದವ್ರು ಎಲ್ಲಾ ಸೇರಿ ಕೆನಾಲ ಬಂಡಿಗಣಿ ಕೆನಾಲ್ ಬರ್ತದೆ, ಬಂಡಿಗಣಿ ಕೆನಾಲ್ ತಂದು ನೀರು ತುಂಬಂದ ಅದ್ರ ಗೂಟ್ ತಂದು ನಾವು ಕಂಕನವಾಡಿ ಮುಂದೆ ಹೊಳಿ ಕೂಡಿಸ್ತೀವಿ. ಹೊಳಿ ಕೂಡಿಸಿ ಆ ಉಸ್ಕಿನ್ ಡ್ಯಾಮ್ ತುಂಬ್ಕೊತಿದ್ವಿ. ಆ ಸಂದರ್ಭದಲ್ಲಿ ಏನಾಗ್ತ ಅಂತಂದ್ರೆ ಒಂದು ಕಲ್ಲಿನ ಚವಣಿ ಹಾಕಿದ್ರು ಅವ್ರ ಇದೇಂತ ಬಂಡಿಗಲ್ ಹಾಕಿದ್ರು. ಏನೋ ಅದನ್ನ ಕಲ್ಲಿನ ಚಾವಣಿಯಿಂದ ಕಿತ್ತೀವಿ. ರಾತ್ರಿ ಹಾರಿ ತಗೊಂಡು ದೊಡ್ಡ ಹಾರಿ ಬಾಯಿ ಹೊಡಿತಿದ್ರು. ಅದನ್ನ ತಗೊಂಡು ಕಿತ್ ತೆಗ್ದಿವಲ್ಲ, ಕಿತ್ ತೆಗದಾಗ ಇದೆಲ್ಲಾ ನೀರ್ ಬಂದ್ ಬಿಟ್ಟು ಕೆನಾಲ್ ಹೊಡಿತು. ಅಲ್ಲಿ ರೈತರು ಗೊತ್ತಾಯ್ತು, ಹೊಳೆ ಎಲ್ಲರೂ ಬಂದು ಸೀಟಿ ಹೊಡಿತಿದ್ರು. ಮೊಬೈಲ್ ಹೊಡಿತಿದ್ರು, ಸೀಟಿ ಹೊಡಿತಿದ್ರು. ಸೀಟಿ ಹೊಡೆದು ಎಲ್ಲರೂ ಕೂಡಿಸ್ಬೇಕು ರಾತ್ರಿ. ಎಲ್ಲ ಹೊಲ್ದಾಗಿನ ಮಂದಿರ ಬಂತು, 4 ಗಂಟೆ ನಮ್ಮ ಮ್ಯಾಲ ಅವ್ರು ಅಟ್ಯಾಕ್ ಮಾಡಕ್ ಬಂತು. ನಿಮ್ನ ಹೊಡಿಬೇಕಂತ ಬಂದಿದ್ರೆ ನಾವು ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ತಪ್ಪಿಸ್ಕೊಂಡು ಹಂಗ ಟಿಕೆಟ್ ಮಾಡಿ ಒಂದ್ 2-3-4 ಊರ್ ಸಿಕ್ಕು ಪಾರ್ ಮಾಡ್ಕೊಂಡು ಅವತ್ತ ಉಳ್ದು ಬಂದಿವ್ರು. ಅವರು ಟಾವೆಲ್ದಾಗ ಕಲ್ ಕಟ್ಕೊಂಡು, ಟಾವೆಲ್ದಾಗ ಕಲ್ ಕಟ್ಟಿ ಹೊಡೆಯವ್ರು, ಬಂದೂಕಿಂತನೂ ಸ್ಟ್ರಾಂಗ್ ಹಿಂಗಾಗಿ ಬಂದಿದ್ರು. ಆ ಸಂದರ್ಭದಾಗ ಕೂಡ ಒಂದಿಷ್ಟು ಉಳ್ಕೊಂಡಿವಿ. ಆಮೇಲೆ 2ನೇ ಘಟನೆ, ಚಿಮ್ಮಡ ಪಾಠಕ್ಕ ನೀರ್ ಬಿಡಿಸಿದ್ವಿ. ಚಿಮ್ಮಡ ಪಾಠಕ್ ನೀರ್ ಬಿಡಿಸಿ ಬನ್ನಟ್ಟಿ ಕೆರಿ ಬಂದ್ ತುಂಬ್ಕೋತಾವ. ಬನ್ನಟ್ಟಿ ಕೆರಿ ನಾವು ಸ್ವಲ್ಪ ಮುಂತಾನ ಮಾಡಿ ಜೆಸಿಬಿಲಿ ಹರಿದು ಬಿಟ್ಟು ಕೆರಿನೇ ಒಳಗೆ ನೀರ್ ಬಂತು. ಅಲ್ಲಿ ಮುಂದೆಲ್ಲ ದೊಡ್ಡ ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿ
ಅವಾಗನು ಕೂಡ ಒಂದ್ ಕೇಸ್ ಆಯ್ತು. ಕೇಸ್ ಆದಾಗನು ಕೂಡ ಮಾದೇವ ಪಾಟಿ ಪ್ರೆಸಿಡೆಂಟ್ ಅವಾಗೂ ನಮ್ನ ಒಂದ್ ಸ್ವಲ್ಪ ರಕ್ಷಣೆ ಮಾಡಿದ್ರು. ಆಮೇಲೆ ಇನ್ನೊಂದು ಘಟನೆ, ಹಿಪ್ಪರಿಗಿ ಗೇಟ್ ಹಿಪ್ಪರಿಗಿ ಸ್ಟೋರ್ ಇತ್ತು. ಹಿಪ್ಪರಿಗಿ ನೀರ್ ಸ್ಟೋರ್ ಇತ್ತು. ಸ್ಟೋರ್ ಇದ್ದಾಗ ನಾವ್ ಸ್ಟ್ರೈಕ್ ಮಾಡಿದ್ವಿ ಎಲ್ಲ ಇಲ್ಲಿ ದೇಸಾಯಿ ಸರ್ಕಲ್ ಜಮಖಂಡಿ ಬಂದ್ ಜಮಖಂಡಿ ದೇಸಾಯಿ ಸರ್ಕಲ್ ಮಾಡಿದ್ದೀವಿ. ಬಂದ್ ಮಾಡಿದಾಗ ಅಲ್ಲಿ ಗೇಟ್ ಕೇಳಾಕತ್ತೆ ಹೋದಿ. ಗೇಟ್ ಕೇಳಾಕತ್ ಹೋದಾಗ ಅಲ್ಲಿ ಇರ್ತಕ್ಕಂಥ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ಲಕ್ಕೆಲ್ಲ ಏನ್ ಬೇಕು ಅದನ್ನ ಸಿದ್ಧತೆ ಮಾಡ್ಕೊ. ಅವಾಗ ಯಾರೋ ಗದಾಡಿ ಅಂತ ತರ್ಸ್ತಾರೆ. ನನಗ ವಿಷಯ ತಿಳಿತಾವ. ನಮ್ದ ಎಸ್.ಆರ್. ಪಾಟೀಲ್ರು ನಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಸ್.ಆರ್. ಪಾಟೀಲ್. ಆಮೇಲೆ ಅವಾಗ ಏನ್ ಮಾಡಿದ್ರು, ನನ್ನ ಬಹುಶಃ ಅವತ್ತಿನ DSP ಉಮೇಶ್ ಪಂಗಮ್ ಇದ್ರು, ಕ್ಯಾತನ್ ಅವ್ರ ಇದ್ರು, ಯಾರಿದ್ರು ಇರ್ಬೇಕು. ಅವರು ಅರೆಸ್ಟ್ ಮಾಡುವಂತದ್ದೆಲ್ಲಾ ಪ್ರಿಪೇರ್ ರೆಡಿ ಮಾಡ್ಕೊಂಡು ಎಸ್.ಆರ್. ಪಾಟೀಲ್ ಫೋನ್ ಮಾಡಿದ್ರು. ನೀರಿನ ಅವೈಲೇಬಿಲಿಟಿ ಎಲ್ಲ ಕೇಳಿದ್ರು. ತಕ್ಷಣ ಅವನು ಫೋನ್ ತೋಡ್ಲಿದ್ದಿಲ್ಲ ನಾವು DSP. ಅವ ತಹಶೀಲ್ದಾರ್ ಮುಖಾಂತರ ಫೋನ್ ಕೊಟ್ಟು, ತಹಶೀಲ್ದಾರ್ ಮುಖಾಂತರ DSP ಕೊಟ್ರು. DSP ಎಲ್ಲ ಮಾತಾಡಿದ್ರು, ನೀರಿನ ಅವೈಲೇಬಿಲಿಟಿ ಹೇಳಿದ್ರು. ಇಲ್ಲ 2.5 ಬಿಡ್ಲಕ್ ಆದೇಶ ನಾ ಮಾಡಿಸ್ತೀನಿ. ಅದಕ್ಕೆ ಅವ್ನ ಯಾವ್ದೇ ರೀತಿ ರೈತನ ಅರೆಸ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ರೈತನ ಅರೆಸ್ಟ್ ಮಾಡಿದ್ದಾತ ಅಂದ್ರೆ ನಮ್ ಯಾರ ಒಂದು ಕೆಪ್ಪ ಸುಕ್ಕಿ ಬರ್ತದ. ಹೊಡಿ ನೀರಿಗೆ ಹೋರಾಟ ಮಾಡ್ತಕ್ಕಂಥ ರೈತನ ಅರೆಸ್ಟ್ ಮಾಡಿರ್ಪ ಅನ್ನುವಂತ ಸಂದೇಶ ಹೋಗ್ತದ, ನಮ್ ಪಕ್ಷಕ್ಕೆ ಹೆಸರು ಕೇಳ್ತದ. ಅದಕ್ಕೆ ಅವ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಅವತ್ತು ಅಲ್ಲೇ ನಾನು ಹಿಡ್ಕೊಂಡಿದ್ ಕಿಶನ್ ಅವ್ರು ಏನ್ ಮಾಡಿದ್ರು, ನಿಮ್ಗ ತಹಶೀಲ್ದಾರ್ ಮುಖಾಂತರ ಭರವಸೆ ಕೊಡ್ಸಿದ್ರು. ನಿಮ್ಗೇನು ಕೆಲವೇ ಒಂದು ನಾಳೆ ಸಾಯಂಕಾಲ ಅನುಕೂಲದ ನಾವು ಹೇಳ್ಕೊಡ್ತೀವಿ ಅನ್ನುವಂತ ಭರವಸೆ. ನಾವು ಅಲ್ಲಿಂದ ವಾಪಸ್ ಮುಂದ 2003ನೇ ಇಸ್ವಿಯಲ್ಲಿ ಹೊಳಿ ನೀರಿಗಾಗಿ ಹೋರಾಟ ಮಾಡಿದ್ವಿ. ದೊಡ್ಡ ಪ್ರಮಾಣದಲ್ಲಿ ಅಲ್ಲಮ್ಮ ವೀರಭದ್ರಪ್ಪನವರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿದ್ರು ಆ ಟೈಮ್. ಅವಾಗ ನಮ್ಮ ಬಸು ಕರುತಿ ಅಧ್ಯಕ್ಷ ಅರ್ಬನ್ ಬ್ಯಾಂಕ್ ಡೈರೆಕ್ಟರ್ ಲಗ್ನ ಇತ್ತು. ಬಸು ಕರುತಿ ಆ ಲಗ್ನಕ್ಕೆ ಅವ್ರು ಭಾವರಿದ್ರು. ಮಾರ್ಚ್ 3ನೇ ತಾರೀಕು. ಯಾವಾಗ? ಮಾರ್ಚ್ 3, 2003. ಮಾರ್ಚ್ 3, 2003. ಅವಾಗ ನಾವ್ ಇಡೀ ಜಮಖಂಡಿನ ಪೂರ ಬಂದ್ ಮಾಡಿದ್ವಿ. ಟೋಟಲ್ ಆ ಟೈಮ್ ಅಲ್ಲಿ 2003ರಲ್ಲಿ ಜಮಖಂಡಿ ಬಂದ್. ಎಲ್ಲಿ ಸ್ವಯಂ ಪ್ರೇರಣೆಯಿಂದ ಜಮಖಂಡಿ ಜನರು ನಮ್ ಬಾಳ ಸಾಥ್ ಕೊಟ್ಟು ಬಂದ್ ಮಾಡಿದ್ದೀವಿ. ಲಾಠಿ ಚಾರ್ಜ್ ಮಾಡಿದ್ವಿ. ಮಾಡಿದ್ರೆ ಲಾಠಿ ಏಟು ಬಿದ್ದು ನಾವು. ಲಾಠಿ ಏಟು ಬಿದ್ದಾವ. ಅರೆಸ್ಟ್ ಆದಿವಿ. ಪೊಲೀಸ್ ಸ್ಟೇಷನ್ ತಗೊಂಡೋದ್ರು, ಬಿಟ್ಟರು. ಸುಮಾರು ಒಂದಿಷ್ಟು ಕೇಸ್ಗಳು ಇದ್ದು. ನಂತರ ಮುಂದ ಕೇಸು ತಕೊಂಡ್ರು. ಒಂದ್ ಕೇಸ ಒಂದು ಪ್ರಚೋದನಕಾರಿ ಭಾಷಣ ಮಾಡಿ ಅಂತ ತಿಳ್ಕೊಂಡು ಒಂದ್ ಕೇಸ್ ಬಂದೇ ಅದ ಸುಪ್ರೀಂ ಕೋರ್ಟ್ ಬಿಟ್ಟು ಇನ್ನೂ ನಮ್ಮ ಮೇಲೆ ಇರತಕ್ಕಂಥ ಕೇಸ್ ತಕೊಂಡ 14 ಕೇಸ್. ಇವೆಲ್ಲ ಹೋರಾಟದ ವಿಷಯಗಳನ್ನ, ಘಟನೆಗಳನ್ನ. ಆಮೇಲೆ ವಿದ್ಯುತ್ ಸಲುವಾಗಿ ಬಹಳ ಸಮಸ್ಯೆ ಉದ್ಭವಿಸಿತು. ಒಟ್ಟ ಲೋ ವೋಲ್ಟೇಜ್ ಹಿಡಿದ್ರು ಏನಾಗ್ತದ ಅಂತ ಕರೆಂಟ್ ಅವ್ ಸ್ಟಾರ್ಟರ್ ಕಟ್ಗಿ ಕೊಟ್ಟು ಎಬಿಸ್ಕಿಶನ್ ಕಟ್ಗಿ ತುರ್ಕು ಸ್ಟಾರ್ಟರ್ ಎಲ್ಲ ಮೋಟರ್ಸ್. ಅಂತ ಸಂದರ್ಭದಲ್ಲಿ ಸಾಬಣ್ಣವ್ರ ದೇಶದ ಅವ್ರ ಏಡಬಲಿ ಸಾವಳಿಗೆ ಸ್ವಲ್ಪ ಇದನ್ ಮಾಡ್ತಿದ್ರು, ಡ್ರಿಂಕ್ಸ್ ಮಾಡ್ತಿದ್ರು. ನಾ ರಾತ್ರಿ ವಿರುದ್ಧ ಫೋನ್ ಬಂದಿತ್ತವ. ನಾನು ಫೋನ್ ಮಾಡ್ತೀನಿ. ಮಾಡಿ ಕೂಡ ಫೋನ್ಯಾಗ ನನಗ ಸಲಿಗಿತ್ತು ಸಾಟಿ. ನಾನು ಬಹಳ ಸೀರಿಯಸ್ ಆಗಿದ್ದೆ ಆ ಸಂದರ್ಭದಾಗ. ಏನೋ ಸ್ವಲ್ಪ ಅವಾಜ್ ಶಬ್ದ ಬಯಸಿದ ಕೂಡಲೇ ನಾವು ಒಟ್ಟ ಸುರ್ಪಾರಿ ತುಡಿಸಿ ಮಂದಿ ಎಲ್ಲ ಟ್ರ್ಯಾಕ್ಟರ್ ತಗೊಂಡು ಜಂಬಿ ಮಂದಿ ಟ್ರ್ಯಾಕ್ಟರ್ ಭಾರಿ ಮೈ ಮನ್ಯಾಗಿದ್ದು ಗೊತ್ತಾದ ಕೂಡಲೇ ಅವ್ರ ಮನ್ಯಾಗ ಒಳಗ ಹಾಕಿ ಕೀಲಿ ಹಾಕಿಸಿಂದ ಅವ್ರ ಹಿಂದಿನ ಭಾಗದಲ್ಲಿ ತಕೊಂಡ್ ಕಡಿಕ್ ಹೋಗಿದ್ರು. ಅವಾಗ ಅಲ್ಲಿ MR ಪಾಟೀಲ್ ನಮ್ ಸಾವಳಿಗೆ MR ಪಾಟೀಲ್ ದರಿಗೌಡ್ರು ಹಿಂಗೆಲ್ಲ ಸೇರ್ಕೊಂಡಿವ್ರು ಏನ್ ಮಾಡಿದ್ರು, ಅದೊಂದು ಘಟನೆ ತಪ್ಪಿಸಿದ್ರು. ಅನಾಹುತ ಆಕೇತಿ, ಏನಾದ್ರೂ ಒಂದು ಅನಾಹುತ ಆಗಿತ್ತು. ಹಿಂಗ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿತ್ತು. ಕಬ್ಬಿಗೆ ಬಿಲ್ ಕೊಡಲಾರ್ದಂತ ಸಂದರ್ಭದಲ್ಲಿ ರಸ್ತೆಗಳನ್ನ ಬಂದ್ ಮಾಡಿದ್ವಿ. ಸರಿಯಾಗಿ ಬಿಲ್ ಕೊಡಂಗಿಲ್ಲ, ಕಾಟಗಳು ಹೊಡಿತಾರ. ಹಿಂಗೆಲ್ಲ ಅನೇಕ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ. ಮತ್ತು ಈ ತಾಲೂಕಿನಲ್ಲಿ ಒಂದ್ ಕಡೆ ಒಬ್ಬ ಸಬ್ ರಿಜಿಸ್ಟರ್ ಇದ್ರು, ಅವ್ರ ಹೆಸರು ನಾ ಬರ್ತೀನಿ. ಅವರು P2P ಕಂಪಲ್ಸರಿ ತಗೋತಾರೆ.
ಯಾವ ವಿಷಯಕ್ಕೆ ಪಿ ತಗೋತೀರಿ ಸರ್ ಅವರು? ಈ ಖರೀ ನಿಮ್ದು ರಿಜಿಸ್ಟ್ರೇಷನ್ ಮಾಡ್ಕೊಡ್ಲಿಕ್ಕೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಪಿ ಟು ಪಿ. ಪಿ ನಿಂದ 1,000 ಆದ್ರೆ ಇನ್ನೊಂದ್ 1,000 ಪಿ ಎಕ್ಸ್ಟ್ರಾ ಕೊಡುವ ಅಂತ ಅಲ್ಲಿ ಹಳಿ ತಹಸೀಲ್ದಾರ್ ಆಫೀಸ್ ಇತ್ತು. ಅವಾಗ ಮುದ್ದಾಮ ಒಂದ್ ದಿವ್ಸ ನಾನಾ ಕೆಲ್ಸಕ್ಕೆ ಓದ್ಕೂಡಲೇ ಅವ್ರು ಪಿ ಟು ಪಿ ಕೊಡ್ಲೇಬೇಕಂತಂದ್ರು. ನಿನಗ ಸರ್ಕಾರ ಪಗಾರ ಕೊಡ್ತತೆ ಕೊಡಂಗಿಲ್ಲ, ನಿನ್ನ ಕೈ ಸಿಬ್ಬಂದಿ ಕೊಟ್ಟತೆ ಕೊಟ್ಟಿಲ್ಲ, ಅಥವಾ ಅವ್ನು ಖರೀದಿ ಮಾಡ್ಕೊಂಡಿರ್ತಕ್ಕಂಥದ್ರಾಗ ಏನಾದ್ರು ಲೋಪ ದೋಷ ಇದ್ರೆ ಹೆಂಗ, ಅಥವಾ ಅವ್ನು ಮಾಡ್ಕೊಂಡಿದ್ರ ಲೋಪ ಇತ್ತಂದ್ರೆ ಲೋಪ ಇದ್ದದನ್ನ ಯಾವ ಮಾಡಿದ್ಯೋ ಮಾಡಿಲ್ಲ ಉತ್ತರ ಕೊಡು. ಅಂದ ಕೂಡಲೇ ಎಲ್ಲಾ ಮಂದಿಗೂ ಬೇಜಾರಾಗಿತ್ತು, ಬೇಸರಾಗಿತ್ತು, ಅವ್ರ ಬಗ್ಗೆ ಅಸಮಾಧಾನ ಭಾಷೆ ಬಂದಿತ್ತು. ಹಿಂಗಾಗಿ ಬಹಳ ದೊಡ್ಡ ಗಲಾಟೆ ಆಯ್ತು. ಒಂದು 100 ಸಂಖ್ಯೆಯ ಮಂದಿ ಸೇರ್ಬಿಟ್ಟು ಎದೆ ಮೇಲೆ ಹಂಗೆ ಇಟ್ಕೊಂಡು ಹೊರಗೆ ಜೈತು ಹೊರಗೆ ತೊಂಬಂದ. ಇನ್ನೇನ್ ಇದನ್ನ ಮಾಡ್ತೀವಿ ಅನ್ಬಿಟ್ಟಾಗ ಪೊಲೀಸ್ ಸಿಬ್ಬಂದಿ ಅಂದಿಗೆ ಪಿ ಟು ಪಿ ಬಂದ. ಈ KBL ಕೂಡ ಟಿಸಿ ಸುಟ್ಟು ಅಂದ್ರೆ 5,000 ರೂಪಾಯಿ ತಗೋತಿದ್ರು. ಅದನ್ನು ಸಹಿತ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಬಂದ್ ಮಾಡಿದ್ರು. ಅಂದ್ರೆ ಅನೇಕ ಹೋರಾಟಗಳ ಅದು ಇಡೀ ನನ್ನ ಜೀವನನೇ ಬಂದದ್ದು ಹೋರಾಟದಲ್ಲಿ. ನಾನು ರಾಜಕೀಯ ಬಂದದ್ದೇ ಕಲ್ಲು ಮುಳ್ಳಿನ ದಾರಿ. ಸರಿಯಾದ ದಾರಿ ಒಳಗೆ ನಾನು ರಾಜಕೀಯ ಸಿಕ್ಕಿ ಸರಿಯಾದ ದಾರಿಗೆ ಬಂದಿದ್ರ ಕಲ್ಲು ಮುಳ್ಳಿನ ದಾರಿ. ರೈತದ ಯಾವ ದಾರಿ? ಕಲ್ಲು ಮುಳ್ಳಿನ ದಾರಿ. ನಾನು ಯಾರು? ರೈತ. ಆಮೇಲೆ ನಾನು ಸಿಗು ದಾರಿ ಯಾವುದು? ಕಲ್ಲು ಮುಳ್ಳಿನ ದಾರಿ. ಏನಾದ್ರೂ ಸರಳ ದಾರಿ ಸಿಕ್ಕಿದ್ರೆ ಖಂಡಿತವಾಗ್ಲೂ MLA ಹಾಕಿದ್ರು, MP ಹಾಕಿದ್ರು, ಯಾವ್ದೊಂದು ರಾಜಕೀಯದಲ್ಲಿ ಇರ್ತಿದ್ರು ಅಂತೇಳಿ. ಖಂಡಿತವಾಗ್ಲು ಸರ್, ತಾವು ಇಲ್ಲಿವರೆಗೆ ತಮ್ಮ ವೈಯಕ್ತಿಕ ಜೀವನ, ಕುಟುಂಬದ ಬಗ್ಗೆ ಹೇಳಿದ್ರಿ. ಈವರೆಗೆ ತುಂಬಾ ರಾಜಕೀಯ ದಿನಮಾನದನ್ನ, ಹಳೆ ನೆನಪನ್ನ ಮೆಲುಕು ಹಾಕಿದ್ರಿ. ಪಕ್ಷದ ಪರದಾಗಿ, ಆಮೇಲೆ ಹಳೆ ರೈತರ ಘಟನೆಗಳನ್ನ ನೆನೆಸ್ಕೊಸ್ಕೊಂಡಿದ್ರಿ. ನಮ್ಮ ಇಲ್ಲಿವರೆಗೂ ನಮ್ಮ PM ಟಿವಿಗೆ ಕತ್ತಲೆ ಬೆಳಕು ಕಾರ್ಯಕ್ರಮಕ್ಕೆ ತಾವು ಬಿಡುವು ಮಾಡಿ ಕರೆ ಬಂದಿದ್ದಕ್ಕೆ ತಮ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತೀವಿ ಸರ್. ನಾನು ಕೂಡ PMT ಅವರು ಬಹುಶಃ ನನ್ನ ಹೋರಾಟವನ್ನು ಗುರುತಿಸಿ ನನ್ನ ತಮ್ಮ ಸ್ಟುಡಿಯೋ ಕರೆಸಿ ಏನೋ ಯಾವ್ದು ಇದ್ರ ಕತ್ತಲೆ ಬೆಳಕು ಕಾರ್ಯಕ್ರಮ ಕರೆಸಿ ನನ್ನ ಮನದಾಳದ ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PMT ಮತ್ತು ಕತ್ತಲೆ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೇನೆ ಈ ಕತ್ತಲೆ ಬೆಳಕು ಅಂತಕ್ಕಂಥ ಒಂದು ಪ್ರೋಗ್ರಾಮ ಮತ್ತು ಕಾರ್ಯಕ್ರಮ ಏನ್ ತಾವು ಮಾಡಕ್ಕಿದಿರಲ್ಲ, ಇದು ಕತ್ತಲೆ ಅಂತಕ್ಕಂಥದ್ದನ್ನು ಹೊಡೆದು ಹಾಕ್ಬೇಕು, ಬೆಳಕು ಅಂತಕ್ಕಂಥದ್ದು ಕತ್ತಲೆ ಮೇಲೆ ಚೆಲ್ಬೇಕು. ಇಡೀ ಈ ಚಾನೆಲ್ ಕರ್ನಾಟಕ ರಾಜ್ಯ ಅಷ್ಟೇ ಅಂತಲ್ಲ, ಇಡೀ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಒಂದು ಸತ್ಯದ ಪರವಾಗಿ, ಒಂದು ನಿಷ್ಠುರತೆಯ ಪರವಾಗಿ, ಒಂದು ನ್ಯಾಯದ ಪರವಾಗಿ, ಬಡವರ ಪರವಾಗಿ, ಅನ್ಯಾಯಕ್ಕೊಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ಧ್ವನಿ ಎತ್ತಿ ಇಡೀ ರಾಷ್ಟ್ರದಲ್ಲೇನೆ ಒಂದು ಮೊದಲನೇ ಸ್ಥಾನದಲ್ಲಿ ಬರ್ಲಿ ಅಂತಕ್ಕಂಥ ಹಾರೈಕೆಯನ್ನು ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಸರ್. ಸ್ನೇಹಿತರೆ, ನೋಡಿದ್ರಲ್ಲ, ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಇವತ್ತು ಕಾಕಾ ಅಂತಾನೆ ಫೇಮಸ್ ಆದಂತ BS ಸಿಂಧೂರ್ ಅವರು ನಮ್ಮ ಜೊತೆಗೆ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇದು ಅವರನ್ನ ಮೊದಲನೇ ಎಪಿಸೋಡ್. ಇದು ಅಂದ್ರೆ ಮೊದಲನೇ ಎಪಿಸೋಡ್ ಅಂದ್ರೆ ಏನು, ಅವರ ರಾಜಕೀಯ ಮತ್ತು ಹಿಂದಿನ ರಾಜಕೀಯ ಹೋರಾಟದ ಕುರಿತಾಗಿ ಮೊದಲನೇ ಎಪಿಸೋಡ್ ಇದು. ಈ ಮೊದಲನೇ ಎಪಿಸೋಡ್ ರಾಜಕೀಯದ ಬಗ್ಗೆ ತಿಳಿಸ್ತೀವಿ. ಇನ್ನು ಎರಡನೇದಾಗಿ ಮತ್ತೊಮ್ಮೆ ಈ ಸ್ಟುಡಿಯೋದಲ್ಲಿ ಕರೆಯುತ್ತಿರ್ತೀವಿ ಅವರ ಬಾಲ್ಯದ ಜೀವನ, ಶಿಕ್ಷಣ ಜೀವನ, ತಂದೆ ತಾಯಿಯ ಜೀವನ ಕುರಿತಾಗಿ ಮತ್ತೊಂದು ಎಪಿಸೋಡ್ ಅನ್ನ ನಾವು ನಿಮ್ ಮುಂದೆ ತರ್ತೀವಿ. ಸ್ನೇಹಿತರೆ, ಇದೇ ರೀತಿಯಾಗಿ ಕತ್ತಲೆ ಬೆಳಕು ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಮ್ಮ ಕತ್ತಲೆ ಬೆಳಕು ಕಾರ್ಯಕ್ರಮದ ಉದ್ದೇಶನೂ ಕೂಡ ತಮಗೆ ಗೊತ್ತಿರುವಂತದ್ದು, ಹಿಂದಿರೋ ಎಲೆಮರೆ ಕಾಯಿಗಳನ್ನ ಮುಂದೆ ತಂದು ಈಗಿನ ಯುವಕರಿಗೆ ಸ್ಫೂರ್ತಿಯಾಗ್ಲಿ, ಹಾಳಾಗ್ತಾ ಈ ರಾಜಕೀಯದಲ್ಲಿ ಹಾಳಾಗ್ತಿರ್ಬೋದು, ಧರ್ಮದಲ್ಲಿ ಹಾಳಾಗ್ತಿರ್ಬೋದು, ಸತ್ಯತೆಯನ್ನ ನೋಡ್ಕೊಂಡು ರಾಜಕೀಯ ಮಾಡಿ, ಸತ್ಯತೆಯನ್ನ ನೋಡ್ಕೊಂಡು ತಾವು ಹೆಜ್ಜೆ ಇಡ್ರಿ. ಕಾರಣಕ್ಕೆ ಇಂಥ ಒಬ್ಬ ವ್ಯಕ್ತಿಗಳನ್ನ ನಾವು ಕರೆತಂದು ಇವತ್ತು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತಿನ ಈ ಕತ್ತಲೆ ಬೆಳಕು ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಬಹಳ ಸಹಕಾರ ಸಪೋರ್ಟ್ ಮಾಡ್ತಾ ಇದ್ರಿ. ಇದೇ ತೀರ ಸಹಕಾರ ಸಪೋರ್ಟ್ ಮಾಡಿ. ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಬರ್ತೀನಿ. ನಮ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಮ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಿಗ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ.